ನಮಸ್ತೆ, ಹರೇ ಕೃಷ್ಣ. 888 ಕನ್ನಡ ಟಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ಇಲ್ಲಿ 2 ಕಾರ್ಡ್ಸ್ ಇದೆ. ಈ 2 ಕಾರ್ಡ್ಸಲ್ಲಿ 1 ನಿಮಿಷ ಮೆಡಿಟೇಟ್ ಮಾಡಿ ನಿಮ್ಮ ಇಷ್ಟವಾದ ನಂಬರ್ನ ಚಾಯ್ಸ್ ಮಾಡ್ಕೊಳ್ಳಿ. ಹಾಗೂ ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್, ಸಕ್ಸಸ್ ಬರ್ತಿದೆ ನೋಡೋಣ. ಹಾಗೆ ಈ ಒಂದು ವಾರದಲ್ಲಿ ಹೊಸ ವರ್ಷಕ್ಕೆ ಕೂಡ ಕಾಲಿಡ್ತಿದ್ದೀವಿ ನಾವೆಲ್ಲರೂ. ಸೊ ಏನೆಲ್ಲ ಚೇಂಜಸ್ ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಬದಲಾವಣೆಗಳು ಬರ್ತಿದೆ ನೋಡೋಣ. ಇದು ನಂಬರ್ 1. ಯಾವ ಟೈಮಿಂಗ್ನ ನೀವು ಹೆಚ್ಚಾಗಿ ವಾಚ್ ಮಾಡ್ತಿದ್ದೀರಾ? 11:11 ಹಾಗೂ ಇದು 12:12. ಈ ಆರ್ಡರ್ ವೈಸ್ ಹಾಗೂ ನೀವು ಚಾಯ್ಸ್ ಮಾಡ್ಕೊಳ್ಳಿ. 11:11 ನೋಡ್ತಿದ್ರೆ ಪೈಲ್ ನಂಬರ್ 1, 12:12 ನೋಡ್ತಿದ್ರೆ ಪೈಲ್ ನಂಬರ್ 2, ಅಥವಾ ಎರಡು ಬೇಕಾದರೂ ನೀವು ಚಾಯ್ಸ್ ಮಾಡಿಬಹುದು. ಪೈಲ್ ನಂಬರ್ 1 ಆಗಿರ್ಬೋದು, ಪೈಲ್ ನಂಬರ್ 2 ಆಗಿರ್ಬೋದು, ಎರಡಾದರೂ ನೀವು ಚಾಯ್ಸ್ ಮಾಡ್ಬೋದು. ಎಸ್, ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನು ಚೇಂಜಸ್, ಸಕ್ಸಸ್ ಇದೆ ಅನ್ನೋದನ್ನು ನೋಡೋಣ. ಎಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಕಮೆಂಟ್ಸಿಗೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮೆಲ್ಲ ಪ್ರೀತಿ, ಆಶೀರ್ವಾದ ನನ್ನ ಜೊತೆ ಇದೇ ರೀತಿಯಾಗಿರಲಿ. ಥ್ಯಾಂಕ್ ಯು ಸೋ ಮಚ್. ಎಸ್, ನೀವು ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ ನಾನು. ಎಸ್, ಪೈಲ್ ನಂಬರ್ 1. ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನು ಚೇಂಜಸ್, ಸಕ್ಸಸ್ ಬರ್ತಿದೆ ನೋಡೋಣ. ಅದಕ್ಕೂ ಮುಂಚೆ ಬೆಲ್ಲಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ನೋಡೋಣ. ಎಸ್, ನನ್ನ ಒಂದು ಪ್ರೊನೌನ್ಸಿಯೇಷನ್, ನನ್ನ ಒಂದು ಮಾತಿಂದ ಏನಾದರೂ ಮಿಸ್ಟೇಕ್ಸ್ ಆದರೆ ದಯವಿಟ್ಟು ಕ್ಷಮಿಸಿ. ಎಸ್, ಪೈಲ್ ನಂಬರ್ 1. ಈ ಒಂದು ಮೆಸೇಜ್ನ ನಾವು ಲಾಸ್ಟಲ್ಲಿ ನೋಡೋಣ. ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಹೊಸ ವ್ಯಕ್ತಿ ಬರ್ತಿದ್ದಾರೆ, ಹಾಗೂ ಆ ವ್ಯಕ್ತಿಯಿಂದ ನಿಮ್ಮ ಲೈಫಿಗೆ ಭಾಳಷ್ಟು ಚೇಂಜಸ್ ಆಗ್ತಿದೆ. ಈ ವರ್ಷದಲ್ಲಿ ಈ ಓದ್ ವೀಕ್ ಆಗಿರ್ಬೋದು, ಬ್ಯಾಕ್ ಓವರ್ ವೀಕ್ಸಸ್ ಆಗಿರ್ಬೋದು, ಅಥವಾ ಈ ಒಂದು 2025 ವೀಕ್ಸಲ್ಲಿ, ಮಂತ್ಗಳಲ್ಲಿ ನಿಮಗೆ ಏನು ಬಯಸಿದ್ದು ಇನ್ನೂ ಸಿಕ್ಕಿಲ್ಲ ಈ ಒಂದು ವರ್ಷದಲ್ಲಿ. ಈ 2026 ಈ ಒಂದು ವಾರದಲ್ಲಿ ನೀವು ಅಂದ್ಕೊಂಡಿದ್ದನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಅವಕಾಶ, ಆ ಒಂದು ಸೂಚನೆಗಳನ್ನು ಅದನ್ನು ನೀವು ಗಮನ ಕೊಡ್ತಿದ್ದೀರಾ. ಪೈಲ್ ನಂಬರ್ 1. ಹಾಗೆ ಈ ಒಂದು ವಾರದಲ್ಲಿ ನಿಮ್ಮ ಲೈಫಿಗೆ ಹೊಸ ವ್ಯಕ್ತಿ ಬರ್ತಿದ್ದಾರೆ. ಅವರು ನಿಮ್ಮ ಫ್ರೆಂಡ್ ಆಗಿ ಬರ್ತಿರ್ಬೋದು, ನಿಮ್ಮ ಪಾರ್ಟ್ನರ್ ಆಗಿ ಬರ್ತಿರ್ಬೋದು, ಅಥವಾ ನಿಮ್ಮ ಗೈಡ್ ಮಾಡಲಿಕ್ಕೆ ಬರ್ತಿರ್ಬೋದು, ನಿಮಗೆ ಗುರುಗಳಾಗಿ ಸಿಗ್ತಿರ್ಬೋದು. ಎಸ್, ಪೈಲ್ ನಂಬರ್ 1. ನೀವು ತುಂಬ ಎಂಜಾಯ್ ಮಾಡ್ತಿದ್ದೀರಾ ಈ ಒಂದು ವಾರನ. ಜೊತೆಗೆ ಇನ್ನಷ್ಟು ಆಧ್ಯಾತ್ಮಿಕದ ಕಡೆ ಗಮನ ಕೊಡ್ತಿದ್ದೀರಾ, ಇನ್ನಷ್ಟು ದೈವದ ವಿಚಾರವಾಗಿ ತುಂಬ ವಿಚಾರನ ತಿಳ್ಕೊಳ್ತಿದ್ದೀರಾ, ಹಾಗೆ ಇನ್ನಷ್ಟು ವಿಚಾರನ ಅರಿತ್ಕೋತಿದ್ದೀರಾ, ಇನ್ನಷ್ಟು ವಿಚಾರದ ಬಗ್ಗೆ ಗಮನ ಕೊಡ್ತಿದ್ದೀರಾ. ಹಾಗೆ ಆ ಗಮನದಿಂದ ನಿಮ್ಮ ಲೈಫಲ್ಲಿ ಭಾಳಷ್ಟು ಬದಲಾವಣೆನ ನೀವು ಕಂಡ್ಕೋತಿದ್ದೀರಾ. ಪೈಲ್ ನಂಬರ್ 1. ಎಸ್, ಲೆಟ್ಸ್ ಸಿ ಕಾರ್ಡ್ಸಿಂದ ಏನು ಮೆಸೇಜಸ್ ಸಿಗ್ತಿದೆ ನೋಡೋಣ. ಯೋಗಿನೀಸ್ ಕಾರ್ಡ್ಸಿಂದ ನಿಮಗೆ ಏನು ಮೆಸೇಜಸ್ ಸಿಗ್ತಿದೆ ಈ ಒಂದು ವೀಕಲ್ಲಿ. ಯಾರು ನಿಮಗೆ ನೋವು ಮಾಡಿದ್ರು ಅಥವಾ ನಿಮ್ಮ ಮನಸ್ಸಿಗೆ ಹರ್ಟ್ ಮಾಡಿದ್ದಾರೆ, ಅವರ ಮಾತಿಂದ ನಿಮ್ಮ ಮನಸ್ಸಿಗೆ ಹರ್ಟ್ ಆಗಿದೆ, ಅವರು ನಿಮಗೆ ಸಾರಿ ಕೇಳಲಿಕ್ಕೆ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಪೈಲ್ ನಂಬರ್ 1. ಜೊತೆಗೆ ನಿಮ್ಮ ಶತ್ರುಗಳು ಕೂಡ ನಿಮಗೆ ಒಂದು ರೀತಿ ಆಶ್ಚರ್ಯ ಆಗ್ತಿರಬಹುದು. ಪೈಲ್ ನಂಬರ್ 1. ಅವರು ಕೂಡ ನಿಮಗೆ ಒಳ್ಳೆಯದನ್ನ ಬಯಸಲಿಕ್ಕೆ ಬರ್ತಿದ್ದಾರೆ, ಹಾಗೆ ಏನೋ ಒಂದು ಚೇಂಜಸ್ನ ಮಾಡ್ಕೋತಿದ್ದಾರೆ. ಪೈಲ್ ನಂಬರ್ 1. ಇನ್ನಷ್ಟು ವಿಚಾರಗಳನ್ನ ನೀವು ತಿಳ್ಕೊಳ್ತಿದ್ದೀರಾ ಅವ್ರ ಬಗ್ಗೆ ಕೂಡ. ಅವರು ನಿಮ್ಮ ಲೈಫಿಗೆ ಸಡನ್ನಾಗಿ ಎಂಟ್ರಿ ಕೊಡ್ತಿದ್ದಾರೆ. ನೀವು ಯಾರನ್ನ ತುಂಬ ಇವ್ರು ನನ್ನ ಲೈಫಿಗೆ ಸರಿ ಅಲ್ಲ, ಈ ವ್ಯಕ್ತಿ ಬದಲಾಗೋದಿಲ್ಲ, ಈ ವ್ಯಕ್ತಿ ಯಾವಾಗಲೂ ನನಗೆ ಕೆಟ್ಟದನ್ನೇ ಬಯಸ್ತಾರೆ, ಇವರು ನೆಗೆಟಿವ್ ವ್ಯಕ್ತಿ ಅಂತ ನೀವು ಅಂದ್ಕೊಂಡಿದ್ದೀರಾ. ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಒಂದು ಪಾಸಿಟಿವ್ ಮೆಸೇಜಸ್ನ ತಂದುಕೊಡ್ತಿದ್ದಾರೆ ಈ ಒಂದು ವಾರದಲ್ಲಿ.
ಹಾಗೆ ಆ ವ್ಯಕ್ತಿಗಳಿಂದ ನಿಮಗೆ ಅವರು ಕೆಟ್ಟದ್ದೇ ಮಾಡೋಕ್ಕೆ ಬರ್ಬೋದು ಅಥವಾ ಒಳ್ಳೆಯದೇ ಮಾಡ್ಬೋದು, ಅದು ನಿಮಗೆ ಒಂದು ರೀತಿ ಒಳ್ಳೇದಾಗ್ತಿದೆ ನಿಮ್ಮ ಲೈಫಲ್ಲಿ. ಅವರ ಮನಸ್ಸಲ್ಲಿ ಉದ್ದೇಶ ನಿಮಗೆ ಒಳ್ಳೇದಾಗಬಾರ್ದು ಅನ್ನೋದಿದೆ, ಬಟ್ ಈ ಒಂದು ವಾರದಲ್ಲಿ ಅವರಿಂದನೇ ನಿಮಗೆ ಒಳ್ಳೇದಾಗ್ತಿದೆ ಫೈಲ್ ನಂಬರ್ 1. ಹಾಗೆ ಈ ಒಂದು ವಾರದಲ್ಲಿ ಹೊಸದೇನೋ ನೀವು ನಿರೀಕ್ಷೆ ಇಟ್ಕೊಂಡಿದ್ದೀರಾ, ನಾನು ಈಗ ಮಾಡಬೇಕು ಅಂತ. ಖಂಡಿತ ಆ ಕೆಲಸದಲ್ಲಿ ಹೆಚ್ಚಿನ ಮಟ್ಟದ ಸಕ್ಸಸ್ ಅನ್ನೋದನ್ನು ನೋಡ್ತಿದ್ದೀರಾ. ಟ್ರಾವೆಲಿಂಗ್ ಮಾಡ್ತಿದ್ದೀರಾ, ಹಾಗೆ ಹೆಚ್ಚು ಫಿಶಸ್ನ ನೀವು ವಾಚ್ ಮಾಡ್ತಿರ್ಬೋದು, ಹಾಗೆ ಹೆಚ್ಚು ಬಟರ್ಫ್ಲೈಸ್ನ ವಾಚ್ ಮಾಡ್ತಿರ್ಬೋದು. ಇನ್ನಷ್ಟು ಮಾಹಿತಿ ಇನ್ಫಾರ್ಮೇಷನ್ಸ್ ನಿಮಗೆ ಸಡನ್ನಾಗಿ ನಿಮ್ಮ ಡ್ರೀಮ್ಸಲ್ಲಿ ಸಿಗ್ತಿರ್ಬೋದು. ಹಾಗೆ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಬದಲಾವಣೆಗಳಿದೆ. ಹೃದಯಕ್ಕೆ ಸಂಬಂಧಪಟ್ಟಿರುವಂತಹ ಯಾವುದಾದ್ರೂ ನಿಮಗೆ ಪ್ರಾಬ್ಲಮ್ಸ್ ಇದ್ದರೆ ಆರೋಗ್ಯದಲ್ಲಿ ಖಂಡಿತ ಅದರಲ್ಲೂ ಕೂಡ ಕ್ಯೂರ್ ಆಗ್ತಿದ್ದೀರಾ. ಆಯುರ್ವೇದಿಕ್ ಮೆಡಿಸಿನ್ಸಿಂದ ನಿಮ್ಮ ಒಂದು ಚರ್ಮಕ್ಕೆ, ನಿಮ್ಮ ಒಂದು ಆರೋಗ್ಯ ಸಮಸ್ಯೆಗೆ ಭಾಳಷ್ಟು ಬದಲಾವಣೆಗಳು ಈ ಒಂದು ವಾರದಲ್ಲಿ ಆಗ್ತಿದೆ. ಸಡನ್ನಾಗಿ ಹೊಸ ಸ್ಥಳಕ್ಕೆ ನೀವು ಭೇಟಿ ಕೊಡ್ತಿದ್ದೀರಾ, ಅದು ನಿಮ್ಮ ಬದುಕಿಗೆ ಒಂದು ಹೊಸ ದಾರಿನ ತೋರಿಸ್ಕೊಡ್ತಿದೆ, ಹಾಗೆ ಹೊಸ ಗೆಲುವನ್ನು ತೋರಿಸ್ಕೊಡ್ತಿದೆ. ಹೊಸ ಇನ್ನಷ್ಟು ವಿಚಾರವನ್ನು ತಿಳ್ಕೊಳ್ತಿದ್ದೀರಾ. ಹೆಚ್ಚು ಆಧ್ಯಾತ್ಮಿಕದ ಕಡೆ ಗಮನ ಕೊಡ್ತಿದ್ದೀರಾ. ಫೈಲ್ ನಂಬರ್ 1. ಹಾಗೆ ನಿಮ್ಮ ತಂದೆಯ ಆರೋಗ್ಯದಲ್ಲಿ ನೀವೇನಾದರೂ ವೆಯ್ಟ್ ಮಾಡ್ತಿದ್ರೆ, ಅವರ ಆರೋಗ್ಯದಲ್ಲಿ ಬದಲಾವಣೆ ಆಗಬೇಕು, ಅವ್ರು ಚೆನ್ನಾಗಿರಬೇಕು ಅಂತ, ಖಂಡಿತ ಅವರ ಆರೋಗ್ಯದಲ್ಲಿ ಬಹಳಷ್ಟು ಬದಲಾವಣೆ ಈ ಒಂದು ವಾರದಲ್ಲಿ ನೀವು ನೋಡ್ತಿದ್ದೀರಾ. ಹಾಗೆ ಇನ್ನಷ್ಟು ಏನು ಅವ್ರ ಮನಸ್ಸಲ್ಲಿ ಸೀಕ್ರೆಟ್ಸ್ ಇದೆ ಅದನ್ನು ಕೂಡ ನಿಮ್ಮ ಹತ್ರ ಹೇಳ್ಕೊಳ್ತಿದ್ದಾರೆ. ಹಾಗೆ ನಿಮ್ಮ ಪೂರ್ವಜರ ಅನುಗ್ರಹ ಆಶೀರ್ವಾದ ನಿಮ್ಮ ಜೊತೆಗಿದೆ. ಅವರು ಕೂಡ ನಿಮಗೆ ಇನ್ನಷ್ಟು ಸೂಚನೆಗಳನ್ನು ತಿಳಿಸ್ಕೊಡ್ತಿದ್ದಾರೆ. ಜೊತೆಗೆ ಇನ್ನಷ್ಟು ವಿಚಾರಗಳು ನಿಮಗೆ ತಿಳಿಬೇಕಾಗಿದೆ ಈ ಒಂದು ವಾರದಲ್ಲಿ. ಅದನ್ನು ತಿಳಿದು ಇನ್ನಷ್ಟು ಮುಂದೆ ನಿಮಗೆ ನಿಮ್ಮ ಸಕ್ಸಸ್ಗೆ, ನಿಮ್ಮ ಕುಟುಂಬದ ರಕ್ಷಣೆಗೆ ಇನ್ನಷ್ಟು ದಾರಿ ನಿಮಗೆ ಸಿಗ್ತಿದೆ. ಫೈಲ್ ನಂಬರ್ 1. ಯಾರೇ ನಿಮ್ಮ ಬಗ್ಗೆ ಕೆಟ್ಟದ್ದು ಮಾತಾಡಲಿ, ನಿಮ್ಮನ್ನ ಡೌನ್ ಮಾಡಲಿ, ನಿಮ್ಮಿಂದ ಆಗೋದಿಲ್ಲ ಅಂತ ಹೇಳಿ, ನಿಮಗೆ ಏನೇ ಒಂದು ಶಬ್ದಗಳನ್ನ ಮಾತಾಡಲಿ, ಅದ್ರ ಕಡೆ ಗಮನ ಕೊಡಬೇಡಿ. ನಿಮಗೇನು ಮಾಡಬೇಕು ಅಂತ ಸರಿ ಅನ್ನಿಸ್ತದೆ ಅದ್ರ ಕಡೆ ಗಮನ ಕೊಡಿ. ಖಂಡಿತ ನೀವು ಅದನ್ನು ಮಾಡ್ತಿದ್ದೀರಾ. ಹಾಗೆ ನೀವು ಇಷ್ಟಪಟ್ಟಿರುವಂತಹ ವ್ಯಕ್ತಿಗಳಿಂದ ನಿಮಗೆ ಉಡುಗೊರೆ ಕೂಡ ಸಿಗ್ತಿದೆ. ಅದು ತುಂಬ ಮನಸ್ಸಿಗೆ ಇನ್ನಷ್ಟು ಸಂತೋಷನ ತಂದುಕೊಡ್ತಿದೆ. ಆ ದಿನ ನಿಮ್ಮ ಒಂದು ಲೈಫಲ್ಲಿ ಮರೆಯಲಾಗದ ಅಂತಹ ದಿನ ಆಗಿರಬಹುದು. ಫೈಲ್ ನಂಬರ್ 1. ಆ ವ್ಯಕ್ತಿಗಳು ನಿಮಗೆ ಒಂದು ಮೆಸೇಜ್ ಕೂಡ ಹೇಳ್ತಿದ್ದಾರೆ. ಯಾವ ವ್ಯಕ್ತಿ ನಿಮ್ಮ ಲೈಫಿಗೆ ಎಂಟ್ರಿ ಕೊಡ್ತಿದ್ದಾರೆ ಆ ವ್ಯಕ್ತಿಗಳಿಂದ ನೀವು ಇನ್ನಷ್ಟು ತಿಳ್ಕೊಳ್ತಿದ್ದೀರಾ. ಇನ್ನಷ್ಟು ನಿಮ್ಮ ಜ್ಞಾನ ಕೂಡ ಹೆಚ್ಚುತ್ತಿದೆ. ಹಾಗೆ ಹೆಚ್ಚು ಮೆಡಿಟೇಷನ್ ಕೂಡ ಈ ಒಂದು ವಾರದಲ್ಲಿ ಮಾಡ್ತಿದ್ದೀರಾ. ಹಾಗೆ ನೀವು ಮಾಡ್ತಿರುವಂತಹ ಕೆಲಸಗಳಲ್ಲಿ ಏನು ನೀವು ಹೊಸದಾಗಿ ಶುರು ಮಾಡಿದ್ದೀರಾ, ಅದು ಇನ್ನೊಬ್ಬರ ಹತ್ರ ಹಂಚ್ಕೋಬೇಕು ಅಂತ ನಿಮ್ಮ ಮನಸ್ಸು ಅನ್ನಿಸ್ತಿದ್ರು, ಅದನ್ನು ಇನ್ನೊಬ್ಬರ ಹತ್ರ ಹಂಚ್ಕೋಬೇಕಾ ಬೇಡವಾ ಅನ್ನೋದು ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ. ಅದರಿಂದ ಸ್ವಲ್ಪ ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಾಗೆ ಸಮಸ್ಯೆಗಳಾಗಬಹುದು. ಯಾರು ಇಲ್ಲಿ ಪ್ರಮೋಷನ್ ವಿಚಾರವಾಗಿ ವೇಟ್ ಮಾಡ್ತಿದ್ದೀರಾ, ಖಂಡಿತ ಮುಂದೆ ಬರೋ ದಿನಗಳಲ್ಲಿ ಇನ್ನಷ್ಟು ನಿಮಗೆ ಸಕ್ಸಸ್ ಇದೆ, ಪ್ರಮೋಷನ್ ಕೂಡ ಆಗ್ತಿದೆ. ಈ ವೀಕಲ್ಲಿ ಇನ್ನಷ್ಟು ಮಾಹಿತಿ ಕೂಡ ನೀವು ತಿಳ್ಕೊಳ್ತಿದ್ದೀರಾ. ಎಸ್, ನೀವೇನಾದರೂ ಸ್ವಂತ ಬಿಸ್ನೆಸ್ ಮಾಡ್ತಿದ್ರೆ ಅಥವಾ ಸ್ವಂತ ಪ್ರಾಜೆಕ್ಟ್ಸ್ನ ನೀವು ಶುರು ಮಾಡಬೇಕು ಅಂದ್ಕೊಂಡಿದ್ರೆ ಈ ಒಂದು ವಾರದಲ್ಲಿ ಖಂಡಿತ ಹೆಚ್ಚಿನ ಮಟ್ಟದ ಸಕ್ಸಸ್ ಇದೆ. ಆದರೆ ಸ್ವಲ್ಪ ಕೆಟ್ಟ ದೃಷ್ಟಿ ಕೂಡ ಇದೆ, ಅದ್ರ ಕಡೆ ನೀವು ಗಮನ ಕೊಡಬೇಡಿ. ಫೈಲ್ ನಂಬರ್ 1. ಎಸ್, ನಾ ಆಗಲೇ ಹೇಳಿದಾಗೆ ಆಧ್ಯಾತ್ಮಿಕದ ಕಡೆ ಗಮನ ಕೊಡ್ತಿದ್ದೀರಾ. ಹಾಗೆ ಇನ್ನಷ್ಟು ಧ್ಯಾನದ ಕಡೆ ಗಮನ ಕೊಡ್ತಿದ್ದೀರಾ. ನಿಮ್ಮಿಂದ ಇನ್ನಷ್ಟು ಜನಗಳಿಗೆ ಸಹಾಯ ಕೂಡ ಆಗ್ತಿದೆ. ಯಾರಿಗೆ ನಿಮ್ಮ ಸಹಾಯ ಅಗತ್ಯ ಇದೆ ಈ ಒಂದು ವಾರದಲ್ಲಿ ಅವರಿಗೆ ನೀವು ಸಹಾಯ ಮಾಡ್ತಿದ್ದೀರಾ. ನೀವೇ ಹುಡ್ಕೊಂಡು ಹೋಗಿ ಸಹಾಯ ಮಾಡ್ತಿಲ್ಲ, ಬಟ್ ಅವರಾಗಿ ನಿಮ್ಮ ಹತ್ರ ಸಹಾಯನ ಕೇಳ್ತಿದ್ದಾರೆ. ಫೈಲ್ ನಂಬರ್ 1. ಹಾಗೆ ನಿಮ್ಮಿಂದ ನೀವು ನಂಬಿರೋ ದೈವಶಕ್ತಿ ಇನ್ನಷ್ಟು ಹೊಸ ಕೆಲಸಗಳನ್ನು ನಿಮ್ಮ ಕೈಯಿಂದ ಮಾಡಿಸ್ತಿದ್ದಾರೆ, ಹೊಸ ಮಾತುಗಳನ್ನು ಆಡಿಸ್ತಿದ್ದಾರೆ. ಹಾಗೆ ಇನ್ನಷ್ಟು ನಿಮ್ಮ ಕಲೀಲಿಕ್ಕೆ ದಾರಿ ಕೊಡ್ತಿದ್ದಾರೆ. ಫೈಲ್ ನಂಬರ್ 1. ಹಾಗೆ ದೈವಬಲ ಹೆಚ್ಚಾಗಿ ಇದೆ ಫೈಲ್ ನಂಬರ್ 1ಗೆ. ಹಾಗೆ ಇಲ್ಲಿ ನೀವು ಯಾರನ್ನ ತುಂಬ ಮನಸಾರೆ ಇಷ್ಟಪಟ್ಟು ಆ ಪ್ರೀತಿನ ಬಚ್ಚಿಟ್ಟಿದ್ದೀರಾ, ಆ ಪ್ರೀತಿನ ವ್ಯಕ್ತಪಡಿಸುವಂತಹ ಸಮಯ ಈ ಒಂದು ವಾರದಲ್ಲಿ. ನಿಮ್ಮ ಪ್ರೀತಿನ ಅವರ ಜೊತೆ ಹಂಚ್ಕೋತಿದ್ದೀರಾ, ಕೇಳ್ತಿದ್ದೀರಾ, ಹಾಗೆ ಪ್ರಪೋಸ್ ಮಾಡ್ತಿದ್ದೀರಾ ಆ ವ್ಯಕ್ತಿನ. ಹಾಗೆ ಖಂಡಿತ ಆ ವ್ಯಕ್ತಿ ಕೂಡ ನಿಮ್ಮನ್ನು ತುಂಬ ಮನಸಾರೆ ಇಷ್ಟಪಡ್ತಿದ್ದಾರೆ. ಎಸ್, ತುಂಬ ಇಲ್ಲಿ ಯಾರು ಆಗಿ ಪ್ರೀತಿ ಮಾಡ್ತಿದ್ದೀರಾ, ನಿಮ್ಮೇಲೆ ಅವ್ರಿಗೆ ಇಷ್ಟ, ಅವ್ರ ಮೇಲೆ ನಿಮ್ಗೆ ಇಷ್ಟ, ಬಟ್ ನೀವಿಬ್ಬರು ಶೈನ್ ಪಡ್ಕೊಂಡು ನಿಮ್ಮ ಪ್ರೀತಿನ ಹೇಳ್ಕೊಳಕ್ಕಾಗ್ತಿಲ್ಲ. ಈ ಒಂದು ವಾರ ಆ ಒಂದು ಒಳ್ಳೆ ಸಮಯ ಕೂಡ ಬಂದಿದೆ. ಫೈಲ್ ನಂಬರ್ 1.
ಯಾರಿಗೆ ಇದು ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಹಾಗೆ ನಿಮ್ಮ ಒಂದು ಡ್ರೀಮ್ಸಲ್ಲಿ ಬರ್ತಿರೋ ಸೂಚನೆಗಳಿಗೆ ನೀವು ತುಂಬ ಗಾಬರಿ ಆಗ್ತಿರ್ಬೋದು, ಅಥವಾ ಭಯ ಪಡ್ತಿರ್ಬೋದು, ಅಥವಾ ಏನೋ ಒಂದು ರೀತಿ ಶಬ್ದಗಳೇ ಕೇಳಿಸ್ತಿದೆ, ಯಾಕೆ ಹೀಗೆ ಆಗ್ತಿದೆ ಅಂತ ನೀವು ಆತಂಕ ಪಡ್ತಿದ್ದೀರಾ. ಆ ಆತಂಕದಿಂದ ಈಚೆ ಬನ್ನಿ. ಹಾಗೂ ನಿಮಗೆ ಏನು ನೆಗೆಟಿವಿಟಿ ಹಾಗೂ ದೃಷ್ಟಿಗಳು ಆಗಿದೆ ಅದನ್ನು ನೀವು ನಂಬಿರೋ ದೈವಶಕ್ತಿ ಅದನ್ನು ರಿಮೂವ್ ಮಾಡ್ತಿದೆ. ಹಾಗೂ ಇಲ್ಲಿ ಶಿವ ಪಾರ್ವತಿಯರ ಆಶೀರ್ವಾದ ಹಾಗೂ ಮಲೆ ಮಹದೇಶ್ವರ ಸ್ವಾಮಿಯ ಆಶೀರ್ವಾದ ಕೂಡ ನಿಮಗೆ ಈ ಒಂದು ವಾರದಲ್ಲಿ ಹೆಚ್ಚಿನ ಬ್ಲೆಸ್ಸಿಂಗ್ ಸಿಗ್ತಿದೆ. ಸಾಧ್ಯ ಆದರೆ ನೀವು ಈ ಒಂದು ವಾರದಲ್ಲಿ ಟ್ರಾವೆಲ್ ಕೂಡ ಮಾಡ್ತಿದ್ದೀರಾ, ಮಲೆ ಮಹದೇಶ್ವರ ಸ್ವಾಮಿಯ ಒಂದು ದರ್ಶನ ಕೂಡ ಮಾಡ್ತಿರ್ಬೋದು, ಅಥವಾ ಯಾವುದಾದ್ರೂ ಸಣ್ಣ ಹರಕೆ ಇದ್ದರೆ ಅದನ್ನು ಕೂಡ ನೀವು ದೇವರಿಗೆ ಅರ್ಪಣೆ ಮಾಡ್ತಿರ್ಬಹುದು. ಹೆಚ್ಚಾಗಿ ನಿಮಗೆ ಈ ಒಂದು ವಾರದಲ್ಲಿ ದೈವದ ಆಶೀರ್ವಾದ ಹೆಚ್ಚಾಗಿದೆ. ಆದರೂ ಆ ಒಂದು ನೀವು ಮಾಡ್ತಿರೋ ಕೆಲಸದಲ್ಲಿ ಸ್ವಲ್ಪ ಕೆಟ್ಟ ದೃಷ್ಟಿ ಕೂಡ ಇದೆ ಫಾರ್ ಪಾಯಿಂಟ್ ನಂಬರ್ 1. ಅದ್ರ ಕಡೆ ನೀವು ಗಮನ ಕೊಡಬೇಡಿ, ಆತಂಕ ಪಡಬೇಡಿ. ಎಸ್, ನಿಮಗೆ ಸಿಗ್ತಾ ಇರುವಂತಹ ಮೆಸೇಜಸ್ ಆಗಿರಬಹುದು, ಅಥವಾ ನಿಮ್ಮ ಈ ಒಂದು ವಾರದಲ್ಲಿ ನಿಮಗೆ ಏನು ಭಯ ನೀವು ಪಡ್ತಿದ್ದೀರಾ ಕೆಲವು ವಿಚಾರಗಳಿಗೆ, ಅಥವಾ ನೀವು ತಗೊಳ್ಳೋ ನಿರ್ಧಾರಗಳಿಗೆ, ಅಥವಾ ನಿಮಗೆ ಏನು ಮಾಡಬೇಕು ಸರಿ ಅನ್ನೋದು ನಿಮಗೆ ದಾರಿ ಗೊತ್ತಾಗ್ತಿಲ್ದಿರೋ ಅಂತ ಗೊಂದಲತೆಯಲ್ಲಿ ಏನಿದ್ದೀರಾ ಫಾರ್ ಪಾಯಿಂಟ್ ನಂಬರ್ 1. ಖಂಡಿತ ಈ ಒಂದು ವಾರದಲ್ಲಿ ನೀವು ತಗೊಳ್ತಾ ಇರೋ ನಿರ್ಧಾರಗಳಲ್ಲಿ ಬಹಳಷ್ಟು ದೈವದ ಅನುಗ್ರಹ ಇದೆ. ಹಾಗೂ ಇನ್ನಷ್ಟು ಮುಂದೆ ಹೋಗಬೇಕು ಅಂತ ನೀವು ಅನ್ಕೋತಿದ್ದೀರಾ. ನಿಮ್ಮ ಒಂದು ಕೆಲಸದಲ್ಲಿ ಇನ್ನಷ್ಟು ಬೇರೆ ಚೇಂಜಸ್ನ ಮಾಡಬೇಕು ಅಂತ ಅನ್ಕೋತಿದ್ದೀರಾ, ಅಥವಾ ಒಂದು ಸ್ಥಳನ ಚೇಂಜಸ್ ಮಾಡಬೇಕು ಅನ್ಕೋತಿದ್ದೀರಾ. ಅದರಲ್ಲೂ ಕೂಡ ನಿಮಗೆ ಹೆಚ್ಚಿನ ಒಂದು ಬದಲಾವಣೆ ಇದೆ. ಒಂದ್ಸತಿ ನಿಮ್ಮ ಮೂಲ ಜಾತಕನ ಒಂದ್ಸತಿ ಪರಿಶೀಲನೆ ಮಾಡಿ ಪಾಯಿಂಟ್ ನಂಬರ್ 1. ಹಾಗೂ ಈ ಒಂದು ವಾರದಲ್ಲಿ ಗುರುವಾರ ಯಾರಿಗಾದರೂ ನೀವು ತಿನ್ನಲಿಕ್ಕೆ ಏನಾದರೂ ಸಹಾಯನ ಮಾಡಿ. ಯಾರು ತುಂಬ ಬಡವರಿದ್ದಾರೆ ಆ ವ್ಯಕ್ತಿಗಳಿಗೆ ಏನಾದರೂ ತಿನ್ನಲಿಕ್ಕೆ, ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದರೂ ತಿನ್ನಲಿಕ್ಕೆ ಕೊಡಿ. ಹಾಗೂ ನೀವೇನು ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡು ಕೊಡ್ತಿದ್ದೀರಾ ಅದು ಈ ಒಂದು ಮುಂದಿನ ದಿನಗಳಲ್ಲಿ, ಈ ಒಂದು ವಾರ ಅನ್ನೋದಕ್ಕಿಂತ ಮುಂದಿನ ದಿನಗಳಲ್ಲಿ ನೀವು ಅಂದ್ಕೊಂಡಿರೋದನ್ನ ಸಕ್ಸಸ್ನ ತಗೋತಿದ್ದೀರಾ. ಸಕ್ಸಸ್ ನಿಮ್ಮ ಲೈಫಿಗೆ ಬರ್ತಿದೆ. ಪಾಯಿಂಟ್ ನಂಬರ್ 1. ನಿಮಗೆ ಯಾರು ದ್ವೇಷ ಆಗಬೇಕು, ನಿಮ್ಮ ಲೈಫಲ್ಲಿ ಸಕ್ಸಸ್ ಸಿಗಬಾರ್ದು ಅಂತ ಅಂದ್ಕೊಂಡಿದ್ರು, ಅಥವಾ ನೀವು ಏನು ಮೆಟ್ಲತ್ತಿ ಹೋಗ್ತಿದ್ದೀರಾ, ನಿಮ್ಮ ಸಕ್ಸಸ್ಗೆ ದಾರಿನ ಹುಡುಕೊಂಡು ಹೋಗ್ತಿದ್ದೀರಾ, ನಿಮ್ಮ ಒಂದು ಬದುಕಲ್ಲಿ ಎಷ್ಟು ಕಷ್ಟಗಳನ್ನು ನೋಡ್ಕೊಂಡು ಮುಂದೆ ಹೋಗ್ತಿದ್ದೀರಾ, ನಿಮ್ಮ ಲೈಫಲ್ಲಿ ಸಕ್ಸಸ್ ಅನ್ನೋದು ಸಿಗಬಾರ್ದು ಅಂತ ಯಾರು ವೆಯ್ಟ್ ಮಾಡ್ತಿದ್ದಾರೆ ಇಲ್ಲಿ ಪಾಯಿಂಟ್ ನಂಬರ್ 1. ಖಂಡಿತ ಆ ವ್ಯಕ್ತಿಗಳಿಗೆ ಉತ್ತರ ಕೊಡೋ ಸಮಯ ಕೂಡ ಬಂದಿದೆ. ಹಾಗೆ ತುಂಬ ತಾಳ್ಮೆಯಿಂದ ಇದ್ದೀರಾ ಪಾಯಿಂಟ್ ನಂಬರ್ 1. ಹಾಗೆ ನಿಮ್ಮ ತಾಳ್ಮೆನೇ ನಿಮ್ಮ ಸಕ್ಸಸ್ಗೆ ಇನ್ನಷ್ಟು ದಾರಿನ ತೋರಿಸ್ಕೊಡ್ತಿದೆ. ಹಾಗೆ ಯಾರಿಗೆ ನೀವು ಸಾರಿ ಕೇಳಬೇಕು ಈ ಒಂದು ವಾರದಲ್ಲಿ ಸಾರಿ ಕೂಡ ಕೇಳ್ತಿದ್ದೀರಾ. ಹಾಗೆ ನಿಮಗೆ ಯಾರು ಸಾರಿ ಕೇಳಬೇಕು ಅಂತ ಬರ್ತಿದ್ದಾರೆ ಅವರನ್ನು ನೀವು ಕ್ಷಮಿಸಬೇಕೋ ಬೇಡವೋ ಅದು ನಿಮಗೆ ಬಿಟ್ಟಂತಹ ವಿಚಾರ. ಹಾಗೂ ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಯಾಕೆ ಬರ್ತಿದ್ದಾರೆ, ಹಾಗೂ ಈ ವ್ಯಕ್ತಿಯಿಂದ ನನ್ನ ಲೈಫಿಗೆ ಸಕ್ಸಸ್ ಸಿಗುತ್ತಾ, ಈ ವ್ಯಕ್ತಿಯಿಂದ ನನ್ನ ಲೈಫಿಗೆ ಹೆಲ್ಪ್ ಸಿಗುತ್ತಾ, ಈ ವ್ಯಕ್ತಿಯಿಂದ ನನಗೆ ಒಳ್ಳೇದಾಗುತ್ತಾ ಅಂತ ನಿಮ್ಮ ಪ್ರಶ್ನೆ ಇದ್ದರೆ ಮುಂದಿನ ದಿನಗಳಲ್ಲಿ ನಿಮಗೆ ಇನ್ನಷ್ಟು ಮಾಹಿತಿ ಆ ವ್ಯಕ್ತಿಗಳಿಂದ ಸಿಗ್ತಿದೆ. ಹಾಗೆ ಈ ಹಿಂದೆ ಏನೋ ಒಂದು ಮಿಸ್ಟೇಕ್ಸಿಂದ ನೀವು ತುಂಬಾ ನೋವು ತಿಂತಿದ್ದೀರಾ, ಅದನ್ನು ಕರೆಕ್ಷನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ. ಖಂಡಿತ ಅದನ್ನು ಕರೆಕ್ಷನ್ ಮಾಡ್ತಿದ್ದೀರಾ. ಹಾಗೆ ಆ ತಪ್ಪು ನೀವು ಬೇಕಾಗಿ ಮಾಡಿದ್ದಲ್ಲ, ಗೊತ್ತಿಲ್ಲದೆ ಆಗಿರುವಂತಹ ಮಿಸ್ಟೇಕ್ಸಿಂದ ಖಂಡಿತ ನಿಮ್ಗೆ ಈ ಒಂದು ವಾರದಲ್ಲಿ ಇನ್ನಷ್ಟು ಗೊಂದಲತೆ ಇರೋದು ನಿವಾರಣೆ ಆಗ್ತಿದೆ. ಓಂ ನಮಃ ಶಿವಾಯ ಮಂತ್ರಗಳನ್ನ ಹೆಚ್ಚಾಗಿ ಪಠನೆ ಮಾಡಿ. ಒಂದು ವಾರ 108 ಬಾರಿ ಪಠನೆ ಮಾಡಿ. ಆನಂತರ ನಿಮ್ಮ ಕೆಲಸಗಳ ಬಗ್ಗೆ ಗಮನ ಕೊಡಿ, ಇನ್ನಷ್ಟು ಸಕ್ಸಸ್ ಇದೆ. ಹೆಚ್ಚಾಗಿ ನೀವು ಈ ಒಂದು ವಾರ ಪ್ರಾಣಿಗಳನ್ನ ಹೆಚ್ಚಾಗಿ ವಾಚ್ ಮಾಡ್ತಿದ್ದೀರಾ. ನಿಮ್ಮ ಪೂರ್ವಜರರು ನಿಮ್ಮನ್ನ ತುಂಬ ಅಬ್ಸರ್ವ್ ಮಾಡ್ತಿದ್ದಾರೆ. ಅವರಿಂದ ನಿಮಗೆ ಬಹಳಷ್ಟು ಸೂಚನೆಗಳು ಕೂಡ ಸಿಗ್ತಿದೆ. ನಿಮಗೆ ಸಿಗಬೇಕಾಗಿರುವಂತಹ ಯಾವುದಾದ್ರೂ ವಸ್ತುಗಳಾಗಿರ್ಬೋದು, ಆಸ್ತಿಗೆ ಸಂಬಂಧಪಟ್ಟಿರೋದಾಗಿರ್ಬೋದು, ಅದೇನಾದರೂ ನಿಮ್ಮ ಕುಟುಂಬದವರು, ನಿಮ್ಮ ವಂಶದವರು ಯಾರಾದರೂ ಅದನ್ನು ದೂರ ಮಾಡಿದರೆ, ಅದನ್ನು ಏನು ನಿಮಗೆ ವಿಲ್ನ ತೋರಿಸ್ತೇ ಇದ್ದರೆ, ಪೇಪರ್ಸ್ನ ತೋರಿಸ್ತೇ ಇದ್ದರೆ, ಅದೇನಾದರೂ ಮುಚ್ಚಾಕಿದ್ರೆ ಆ ವಿಚಾರವಾಗೂ ಕೂಡ ನಿಮ್ಗೆ ಈ ಒಂದು ವಾರದಲ್ಲಿ ಇನ್ನಷ್ಟು ಇನ್ಫಾರ್ಮೇಷನ್ಸ್ ಸಿಗ್ತಿದೆ. ಹಾಗೆ ನಿಮಗೆ ಮುಂದಿನ ದಿನಗಳಲ್ಲಿ ನೀವು ಇನ್ನಷ್ಟು ರಿಚ್ ಪರ್ಸನ್ ಆಗ್ತಿದ್ದೀರಾ, ಇನ್ನಷ್ಟು ದಾನಗಳನ್ನು ಮಾಡ್ತಿದ್ದೀರಾ, ಇನ್ನಷ್ಟು ಆಧ್ಯಾತ್ಮಿಕ ಕಡೆ ಗಮನ ಕೊಡ್ತಿದ್ದೀರಾ. ಪಾಯಿಂಟ್ ನಂಬರ್ 1, ನೀರು ಹರಿಯೋ ಸ್ಥಳದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಸ್ವಲ್ಪ ನಿಮ್ಮ ಕಾಲು ಸ್ಲಿಪ್ ಆಗಬಹುದು. ಪಾಯಿಂಟ್ ನಂಬರ್ 1. ಬಟ್ ನಿಮಗೆ ಎಲ್ಲಿ ನೀವು ಟ್ರಾವೆಲ್ ಮಾಡ್ತಿದ್ದೀರಾ ಅಲ್ಲಿ ನೀವು ಸ್ವಲ್ಪ
ಗಮನ ಕೊಡಬೇಕಾಗಿದೆ. ನಿಮ್ಮ ಆರೋಗ್ಯದಲ್ಲಿ ಬಹಳಷ್ಟು ಬದಲಾವಣೆ ಕೂಡ ಇದೆ. ಹಾಗೆ ನಾಳೆ ವೈಕುಂಠ ಏಕಾದಶಿ ಕೂಡ ಇದೆ. ವಿಷ್ಣುವಿನ ಆಶೀರ್ವಾದ ನಿಮ್ಮ ಜೊತೆಗೆ ಹೆಚ್ಚಾಗಿದೆ. ಸೊ ಏನು ನೀವು ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ ಹಾಗೂ ನೀವೇನು ಅಂದ್ಕೊಂಡಿದ್ದೀರಾ ಅದನ್ನು ಸಿದ್ಧಿಪಡಿಸ್ಕೋಬೇಕು ಅಂತ ಖಂಡಿತ ನಾಳೆ ವಿಷ್ಣು ದೇವರ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸಿ ಪ್ರಾರ್ಥನೆ ಮಾಡಿ, ಹಾಗೆ ಅಲ್ಲೇ ಕೂತು ಒಂದು 5 ನಿಮಿಷ ಮೆಡಿಟೇಷನ್ ಮಾಡಿ. ಇನ್ನಷ್ಟು ಸಕ್ಸಸ್ ನಿಮ್ಗೆ ಗೆದ್ದಿದ್ದೀನಿ ಅನ್ನೋ ಅಷ್ಟು ಸಂತೋಷ ನಿಮಗೆ ಸಿಗ್ತಿದೆ. ಹಾಗೂ ನಿಮ್ಗೆ ಯಾರು ಸಪೋರ್ಟ್ ಮಾಡ್ತಿಲ್ಲ ಹಾಗೂ ನಿಮ್ಮ ಜೊತೆ ಯಾರೂ ಇಲ್ಲ ಅಂತ ಏನು ಭಯ ಪಡ್ತಿದ್ದೀರಾ ಅಥವಾ ನಿಮ್ಮನ್ನು ಯಾರು ಕೆಟ್ಟ ದೃಷ್ಟಿಯಿಂದ ನೋಡ್ತಿದ್ದಾರೆ ಹಾಗೂ ನಿಮಗೆ ಲೈಫಲ್ಲಿ ನಿಮಗೆ ಒಳ್ಳೇದಾಗಬಾರ್ದು ಹಾಗೂ ನಿಮಗೆ ಕೆಟ್ಟ ಹೆಸರು ಬರಬೇಕು ಅಂತ ಯಾರು ಈ ರೀತಿ ಅಂದ್ಕೊಂಡಿದ್ದಾರೆ, ಅವರು ದೇವರನ್ನ ಬೇಡ್ಕೊಂಡಿದ್ದಾರೆ, ಅವ್ರ ಮುಂದೆ ಈ ಒಂದು ವಾರದಲ್ಲಿ ಇನ್ನಷ್ಟು ನಿಮ್ಮ ಲೈಫಿಗೆ ಸಮಸ್ಯೆ ಮಾಡಿದ್ರೆ ಏನಾಗುತ್ತೆ ಪರಿಣಾಮ ಅನ್ನೋದನ್ನು ಕೂಡ ಆ ವ್ಯಕ್ತಿಗಳು ಗಮನ ಕೊಡ್ತಿದ್ದಾರೆ, ಅಬ್ಸರ್ವ್ ಮಾಡ್ತಿದ್ದಾರೆ. ಪಾಲ್ ನಂಬರ್ 1. ಎಸ್, ನೀವಾಗಿರಬಹುದು ಅಥವಾ ನಿಮಗೆ ಈ ಒಂದು ವಾರದಲ್ಲಿ ಸಡನ್ನಾಗಿ ನಿಮಗೆ ರುದ್ರಾಕ್ಷಿ ಕೂಡ ಸಿಗ್ತಿದೆ ಗಿಫ್ಟಾಗಿ. ಅದನ್ನು ನೀವು ನಿಮ್ಮ ಜೊತೆ ಇಟ್ಕೊಳ್ಳೋದ್ರಿಂದ ಅಥವಾ ನೀವು ಧರಿಸೋದ್ರಿಂದ ಪಾಸಿಟಿವ್ ಎನರ್ಜಿ ಸಿಗ್ತಿದೆ. ಪಾಲ್ ನಂಬರ್ 1. ಎಸ್, ನೀವು ಮಲಗುವಂತಹ ಒಂದು ಸ್ಥಳದಲ್ಲಿ, ನೀವು ಮಲಗುವಂಥ ರೂಮ್ನಲ್ಲಿ ಬೇಡದಿರೋದು ಯಾವುದಾದ್ರೂ ವಸ್ತುಗಳಿರೋದ್ರಿಂದ ಸ್ವಲ್ಪ ನಿಮಗೆ ನೆಗೆಟಿವಿಟಿ ಕನಸುಗಳು ಬೀಳ್ತಿರ್ಬೋದು. ಅದನ್ನು ಕೂಡ ಕ್ಲೆನ್ಸ್ ಮಾಡಿ, ಹಾಗೆ ಆ ಒಂದು ಮಲಗುವಂಥ ಸ್ಥಳನೂ ಕೂಡ ಚೇಂಜಸ್ ಮಾಡಿ. ಆಗುವಂಥ ಬದಲಾವಣೆ ಮುಂದಿನ ದಿನಗಳಲ್ಲಿ ನೀವು ಈ ಒಂದು ವಾರದಲ್ಲಿ ನೋಡ್ತಿದ್ದೀರಾ. ಎಸ್, ನಿಮ್ಮ ಅಜ್ಜ ಅಜ್ಜಿ ಆಗಿರಬಹುದು, ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಆಗಿರಬಹುದು, ಅಥವಾ ಯಾರು ನಿಮ್ಮ ದೂರದ ಸಂಬಂಧಿಕರು ನಿಮ್ಮ ಜೊತೆ ಮಾತನ್ನು ಬಿಟ್ಟಿದ್ದಾರೆ, ಅವರಿಂದ ನಿಮಗೆ ಒಳ್ಳೇದಾಗ್ತಿಲ್ಲ, ಅವರೇ ನಿಮಗೆ ಕೆಡುಕನ ಮಾಡ್ತಿದ್ದಾರೆ, ಆ ವ್ಯಕ್ತಿಗಳಿಂದ ನಿಮಗೆ ತುಂಬ ಸಮಸ್ಯೆಗಳಾಗಿದೆ, ನಿಮ್ಮ ಮನಸ್ಸಿಗೆ ನೋವಾಗಿದೆ ಅಂತ ನೀವೇನು ಅಂದ್ಕೊಂಡಿದ್ದೀರಾ ಅಥವಾ ಭಯದಲ್ಲಿದ್ದೀರಾ, ಇನ್ನೇನು ಮಾಡ್ತಾರೆ ಅನ್ನೋ ಒಂದು ಭಯ ನಿಮ್ಗೇನಿದೆ, ಇದು ಯಾರಿಗೆ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ನನಗೆ ಏನು ಎನರ್ಜೀಸ್ ಬಂದಿದೆ ನಾನು ಅದನ್ನು ಮಾತ್ರ ತಿಳಿಸ್ತಿದ್ದೀನಿ. ಆ ವ್ಯಕ್ತಿಗಳು ಕೂಡ ಈ ಒಂದು ವಾರದಲ್ಲಿ ನಿಮ್ಮ ಬಗ್ಗೆ ಇನ್ನಷ್ಟು ಒಳ್ಳೆಯದನ್ನು ಮಾತಾಡ್ತಿದ್ದಾರೆ, ನಿಮ್ಮ ಮನೆಗೆ ಕೂಡ ಆಗಮನಿಸ್ತಿದ್ದಾರೆ. ಈ ಒಂದು ವಾರದಲ್ಲಿ ಆಗುವಂತಹ ಬದಲಾವಣೆನ ನೀವು ತುಂಬ ಗಮನ ಕೊಡ್ತಿದ್ದೀರಾ. ತುಂಬ ಜಾಸ್ತಿ ತಲೆಗೆ ಹಚ್ಕೋಬೇಡಿ ಹಾಗೂ ತುಂಬ ಜಾಸ್ತಿ ಥಿಂಕ್ ಮಾಡಬೇಡಿ, ಓವರ್ ಥಿಂಕಿಂಗ್ ಮಾಡಬೇಡಿ. ನಿಮ್ಮ ಆರೋಗ್ಯದ ಬಗ್ಗೆನೂ ಗಮನ ಕೊಡಿ. ಹಾಗೂ ಸಿಗುವಂತಹ ಸೂಚನೆ ಆಗಿರ್ಬೋದು, ಬದಲಾವಣೆ ಆಗಿರ್ಬೋದು, ಮಾತುಗಳಾಗಿರಬಹುದು, ಅಥವಾ ನಿಮ್ಮ ಕೆಲಸದಲ್ಲಿ ಸಡನ್ನಾಗಿ ಒಂದು ರೀತಿ ಏನೋ ಚೇಂಜಸ್ ಆಗ್ತಿರ್ಬೋದು. ನಿಮ್ಮ ಬಾಸ್ ನಿಮಗೆ ಪ್ರಮೋಷನ್ ಲೆಟರ್ ಕೂಡ ಕೊಡ್ತಿರ್ಬೋದು. ಏನು ನಿಮಗೆ ಈ ಒಂದು ವಾರದಲ್ಲಿ ಅನುಭವಗಳಾಗ್ತಿದೆ, ನಿಮ್ಮ ಲೈಫಲ್ಲಿ ಸಕ್ಸಸ್ನ ನೋಡ್ತಿದ್ದೀರಾ, ಅದು ಇನ್ನೊಬ್ರ ಹತ್ರ ಶೇರ್ ಮಾಡೋ ಮುಂಚೆ ನೀವು 1 ನಿಮಿಷ ಕೂತು ಅದ್ರ ಬಗ್ಗೆ ಗಮನ ಕೊಡಿ. ನಾನು ಹೇಳಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಗಮನ ಕೊಡಿ. ಪಾಲ್ ನಂಬರ್ 1. ಬಿಕಾಸ್ ಕೆಲವು ವ್ಯಕ್ತಿಗಳು ನಿಮ್ಮನ್ನು ತುಂಬ ಗಮನ ಕೊಡ್ತಿದ್ದಾರೆ, ನಿಮ್ಮ ಯಶಸ್ಸಿಗೆ ದಾರಿಗೆ ಅಡ್ಡವಾಗಿ ನಿಂತಿದ್ದಾರೆ. ಆ ವ್ಯಕ್ತಿಗಳ ಬಗ್ಗೆನೂ ನೀವು ಗಮನ ಕೊಡಬೇಕಾಗಿದೆ. ಹಾಗೆ ನಿಮ್ಮ ಮನಸ್ಸಿಗೆ ಯಾರು ನೋವು ಮಾಡಿದ್ದಾರೆ, ಖಂಡಿತ ಆ ವ್ಯಕ್ತಿಗಳು ಕೂಡ ತುಂಬ ನೋವನ್ನು ನೋಡ್ತಿದ್ದಾರೆ. ಈ ಒಂದು ವರ್ಷದಲ್ಲಿ ಈ ಒಂದು ಏನು ನೀವು ನೋವು ತಿಂದಿದ್ದೀರಾ ಹಾಗೂ ನೀವು ಮಾಡದೇ ಇರೋ ತಪ್ಪಿಗೆ ನೋವು ಅನುಭವಿಸಿದ್ದೀರಾ, ಯಾರಿಗೂ ಕೆಡುಕನ್ನು ಬಯಸದೆ ನೀವು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸುವಂಥ ಮನಸ್ಸು ನಿಮ್ದಿದೆ. ಆದರೂ ನಿಮ್ಗೆ ಇಷ್ಟು ನೋವು ಆಗಿದೆ. ನೀವು ತುಂಬಾ ವಿಚಾರಗಳನ್ನು ಕಲ್ತಿದ್ದೀರಾ ಈ ಒಂದು ವರ್ಷದಲ್ಲಿ. ಈ ಒಂದು ಬರೋ ದಿನಗಳಲ್ಲಿ ನಿಮಗಾಗಿರೋ ಅನುಭವಗಳು ನಿಮ್ಮ ಶತ್ರುಗಳಿಗೆ ಆಗ್ತಿದೆ. ಹಾಗೆ ನಿಮ್ಮ ಲೈಫಲ್ಲಿ ಸಕ್ಸಸ್ ಸಿಗ್ತಿದೆ. ಜಾಬ್ ಆಪರ್ಚುನಿಟಿ ಕೂಡ ಈ ಒಂದು ವಾರದಲ್ಲಿ ಸಿಗ್ತಿದೆ. ನೀವು ಹಿಂದೆ ಎಲ್ಲೋ ಅರ್ಜಿ ಹಾಕಿ ಬಿಟ್ಟಿರ್ಬೋದು, ಆ ಒಂದು ಕಂಪ್ನಿಗೆ ನೀವು ಜಾಯಿನ್ ಆಗಲಿಕ್ಕೆ ಯಾಕೋ ಹಿಂದೆ ಸರಿತಿರ್ಬೋದು. ಪಾಲ್ ನಂಬರ್ 1. ಬಟ್ ಈ ಒಂದು ವಾರದಲ್ಲಿ ನಿಮಗೆ ಒಳ್ಳೆ ಪೋಸ್ಟಿಂಗ್ ಜಾಬ್ ಕೂಡ ಸಿಗ್ತಿದೆ. ಅದು ನಿಮ್ಮ ಮನಸ್ಸಿಗೆ ಇನ್ನಷ್ಟು ಸಂತೋಷ ಇದೆ. ಹಾಗೆ ಇನ್ನಷ್ಟು ತಿಳ್ಕೊಳ್ತಿದ್ದೀರಾ. ಹಾಗೆ ಈ ಒಂದು ವಾರದಲ್ಲಿ ಹೆಚ್ಚಿನ ಒಂದು ಹಣದ ಒಂದು ಬ್ಯಾಲೆನ್ಸಿಂಗ್ ಕೂಡ ಮಾಡ್ತಿದ್ದೀರಾ. ಯಾರು ನಿಮಗೆ ಅಮೌಂಟನ್ನ ಕೊಡಬೇಕು, ನೀವು ಯಾರಿಗೆ ಅಮೌಂಟನ್ನು ಕೊಟ್ಟಿದ್ರಿ ಆ ಅಮೌಂಟ್ ಕೂಡ ನಿಮಗೆ ವಾಪಸ್ ಕೈಗೆ ಸೇರ್ತಿದೆ. ಹಾಗೆ ಇನ್ನಷ್ಟು ನಿಮಗೆ ಗೌರವ ಪ್ರೀತಿ ಹೆಚ್ಚಾಗಿ ಸಿಗ್ತಿದೆ ಈ ಒಂದು ವಾರದಲ್ಲಿ. ಫಾರ್ ಪಾಲ್ ನಂಬರ್ 1. ಎಸ್,
ನೀವೆಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ ಅಥವಾ ಎಲ್ಲಿ ಯಾವುದಾದ್ರೂ ಒಂದು ಸ್ಥಳಕ್ಕಾಗಿರ್ಬೋದು, ಯಾವುದಾದ್ರೂ ನೇಬರ್ಸ್ ಮನೆಗಾಗಿರ್ಬೋದು ನೀವು ಹೋಗ್ತಿದ್ರೆ ಸ್ವಲ್ಪ ಗಮನ ಇರಲಿ ನಿಮ್ಮ ಬಗ್ಗೆ. ಬಿಕಾಸ್ ನಿಮ್ಮ ಥಿಂಗ್ಸಸ್ನ ಗಮನ ಕೊಡಿ. ಹಾಗೂ ಯಾವುದು ನಿಮಗೆ ಇಂಪಾರ್ಟೆಂಟ್ ಇದೆ ಹಾಗೂ ಯಾವುದು ನಿಮಗೆ ಇಂಪಾರ್ಟೆಂಟ್ ಇರೋ ವಸ್ತುಗಳಿದೆ ಅದ್ರ ಬಗ್ಗೆನೂ ಸ್ವಲ್ಪ ಗಮನ ಇರಲಿ. ಬಿಕಾಸ್ ಅಲ್ಲಿಂದ ಬಂದಮೇಲೆ, ಆ ಸ್ಥಳದಿಂದ ಬಂದಮೇಲೆ ಸ್ವಲ್ಪ ನಿಮ್ಮ ಮನಸ್ಸಿಗೆ ಕಸಿ ಬಿಸಿ ಅನ್ನಿಸ್ಬಹುದು, ಚಂಚಲತೆ ಅನ್ನಿಸ್ಬಹುದು, ತುಂಬ ಮೈಯೆಲ್ಲ ಭಾರ ಅನ್ನಿಸ್ಬಹುದು. ಬಟ್ ಆ ಒಂದು ಏನು ಎನರ್ಜೀಸ್, ಅವರ ಮನೇಲಿ ಎನರ್ಜೀಸ್ ಇದೆ. ನೀವೆಲ್ಲಿ ಯಾವುದಾದ್ರೂ ನೇಬರ್ಸ್ ಮನೆ, ನಿಮ್ಮ ರಿಲೇಷನ್ ಮನೆ, ನಿಮ್ಮ ಫ್ರೆಂಡ್ಸ್ ಮನೆಗೆ ಹೋಗ್ತಿದ್ದೀರಾ, ಸ್ವಲ್ಪ ನಿಮಗೆ ಆ ಒಂದು ವಾತಾವರಣ ಅಡ್ಜಸ್ಟ್ ಆಗ್ತಿಲ್ಲ ಈ ಒಂದು ವಾರದಲ್ಲಿ. ಸಾಧ್ಯ ಆದರೆ ಅದನ್ನು ಅವಾಯ್ಡ್ ಮಾಡಿ. ಹಾಗೆ ನಾ ಆಗಲೇ ಹೇಳಿದಾಗ ನಿಮ್ಮ ಪೂರ್ವಜರರು ಕೊಡ್ತಿರುವಂತಹ ಆಶೀರ್ವಾದ ಸೂಚನೆಗಳ ಬಗ್ಗೆನೂ ನೀವು ಗಮನ ಕೊಡ್ತಿದ್ದೀರಾ. ಖಂಡಿತ ಅದನ್ನು ನೀವು ಮರ್ತೋದ್ರೆ ಒಂದು ಡೈರಿಯಲ್ಲಿ ಬರೆದಿರಿ. ಹಾಗೂ ನಿಮಗೆ ಸಿಗ್ತಾ ಇರುವಂತಹ ಮೆಸೇಜಸ್ನ ನೀವು ಅದನ್ನು ಒಂದು ಡೈರಿಯಲ್ಲಿ ಬರೆದಿಡಿ. ಹಾಗೆ ಈ ಒಂದು ವಾರದಲ್ಲಿ ಏನಾಗಿದೆ ಅನ್ನೋದನ್ನು ಕೂಡ ನೀವು ಬರೆದಿಡಿ. ಈ ಒಂದು ವಾರದಲ್ಲಿ ಆಗ್ತಿರುವ ಅನುಭವ ಮುಂದಿನ ದಿನಗಳಲ್ಲಿ ಅದಕ್ಕೆ ಬಹಳಷ್ಟು ಬೇಗ ನಿಮಗೆ ಉತ್ತರಗಳು, ಸಕ್ಸಸ್ನ ನೋಡಲಿಕ್ಕೆ ಸಿಗ್ತಿದೆ. ಎಸ್, ಯಾರು ನಿಮ್ಮ ಬೆನ್ನಿಗೆ ಚೂರಿ ಹಾಕ್ತಿದ್ದಾರೆ ಅಂತಹ ವ್ಯಕ್ತಿಗಳೇ ನಿಮಗೆ ಸಾರಿ ಕೇಳ್ತಾ ಇದ್ದಾರೆ. ಯಾರು ನಿಮಗೆ ನೋವು ಮಾಡಿದ್ದಾರೆ ಅಂಥ ವ್ಯಕ್ತಿಗಳೇ ನಿಮ್ಮನ್ನು ಗೌರವಿಸ್ತಿದ್ದಾರೆ. ಪಾಲ್ ನಂಬರ್ 1. ಎಸ್, ಯಾವುದಕ್ಕೋಸ್ಕರ ನೀವು ವೆಯ್ಟ್ ಮಾಡ್ತಿದ್ದೀರಾ ಇಷ್ಟು ದಿವಸ, ಆ ಒಂದು ದಿನ ಈ ಒಂದು ವಾರದಲ್ಲಿ ನಿಮಗೆ ಸೂಚನೆಗಳು ಹೆಚ್ಚಾಗಿ ಸಿಗ್ತಿದೆ. ಎಸ್, ನೀವೇನು ಪ್ರಾರ್ಥನೆ ಮಾಡಿದ್ದೀರ, ನಾ ಹೀಗೆ ಹೇಳಿದಾಗೆ ಖಂಡಿತ ನಿಮ್ಗೆ ಏನು ಮೆಸೇಜಸ್ ಸಿಗ್ತಿದೆ, ನೀವೇನು ಮೆಡಿಟೇಷನ್ ಮಾಡ್ತಿದ್ದೀರಾ, ನೀವೆಲ್ಲಿ ಸ್ಥಳಕ್ಕೆ ಭೇಟಿ ಕೊಡ್ತಿದ್ದೀರಾ, ಏನು ಮೆಸೇಜಸ್ ನಿಮಗೆ ಸಿಕ್ಕಿದೆ ಅದನ್ನು ಒಂದು ಡೈರಿಯಲ್ಲಿ ಬರೆದಿರಿ. ಹಾಗೆ ನಿಮ್ಮ ಪ್ರಾರ್ಥನೆ ಯೂನಿವರ್ಸ್ ಕೇಳಿಸ್ಕೊಂಡಿದೆ. ಖಂಡಿತ ನೀವು ಅಂದ್ಕೊಂಡಿರೋದನ್ನು ಸಿದ್ಧಿಪಡಿಸ್ಕೋತಿದ್ದೀರಾ. ಹಾಗೆ ಒಂದು ರೀತಿ ನಿಮ್ಮೊಳಗಡೆ ಇರುವಂತಹ ಮಗು ನಿಮ್ಮ ಸುತ್ತ ಇರೋ ಜನಗಳಿಗೆ ಗೊತ್ತಾಗ್ತಿದೆ ನೀವೆಷ್ಟು ಇನ್ನೋಸೆಂಟ್ ಅಂತ. ಹಾಗೆ ನೀವಿನ್ನಷ್ಟು ಒಳ್ಳೆಯದನ್ನು ಮಾಡ್ತಿದ್ದೀರಾ, ನಿಮ್ಮ ಲೈಫಲ್ಲಿ ಸಕ್ಸಸ್ನ ನೋಡ್ತಿದ್ದೀರಾ. ಹಾಗೆ ನಿಮ್ಮಿಂದ ಈ ಒಂದು ವಾರದಲ್ಲಿ ಇನ್ನಷ್ಟು ಜನಗಳಿಗೆ ಒಳ್ಳೆಯದನ್ನು ದಾರಿನ ತೋರಿಸ್ಕೊಡ್ತಿದ್ದೀರಾ. ಎಸ್, ಬಿಗ್ ಹ್ಯಾಪಿ ಚೇಂಜಸ್ ಇದೆ, ಆಪರ್ಚುನಿಟೀಸ್ ಸಿಗ್ತಿದೆ, ನಂಬಿಕೆ ಬೇಕಿದೆ. ಫೈಲ್ ನಂಬರ್ 1. ಯಾಕೆ ನಂಬಿಕೆನ ನೀವು ಈ ಹಿಂದೆ ಕೂಡ ನೀವು ಈ ಒಂದು ವಿಚಾರವಾಗಿ ಎಡವಿರಬಹುದು. ಫೈಲ್ ನಂಬರ್ 1, ನನ್ನ ಕೈಲಿ ಮಾಡೋಕ್ಕಾಗೋದಿಲ್ಲ, ನನಗೆ ಈ ಸಕ್ಸಸ್ ಸಿಗುತ್ತಾ, ಸುಮ್ಮನೆ ನಾನು ಕೂತಿದ್ದೀನಿ, ನನ್ನ ಕೈಲಿ ಏನೂ ಆಗ್ತಿಲ್ಲ, ನನಗೇನು ಮಾಡೋಕ್ಕಾಗ್ತಿಲ್ಲ ಅಂತ. ಖಂಡಿತ ನಿಮ್ಮ ಕೈಲಿ ಆಗ್ತಿದೆ. ಈ ಒಂದು ವಾರದಲ್ಲಿ ಆ ಒಂದು ಸೂಚನೆಗಳು ನಿಮಗೆ ಸಿಗ್ತಿದೆ. ಗೆಟ್ ರೆಡಿ ಆಗ್ತಿದ್ದೀರಾ ನೀವು ಈ ಒಂದು ವಾರದಲ್ಲಿ. ನಂಬಿಕೆ ಇಡಿ, ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ. ಖಂಡಿತ ನೀವು ನಂಬಿರೋ ದೈವ ನಿಮಗೆ ಹೆಚ್ಚಿನ ಒಂದು ಅನುಗ್ರಹ, ಆಶೀರ್ವಾದನ ಕೂಡ ಮಾಡ್ತಿದೆ. ಇಲ್ಲಿ ನಿಮ್ಮ ಒಂದು ಪೂರ್ವಜರರ ಆಶೀರ್ವಾದ ಕೂಡ ಇದೆ ಈ ಒಂದು ವಾರದಲ್ಲಿ. ಫೈಲ್ ನಂಬರ್ 1. ಹಾಗೆ ನಿಮಗೆ ಆಗಿರುವಂತಹ ಅನುಭವನ ಯಾರೊಟ್ಟಿಗೂ ಶೇರ್ ಮಾಡಬೇಡಿ. ಅದೊಂದು ರೀತಿ ನಿಮಗೆ ಸೀಕ್ರೆಟಾಗಿ ನೀವು ಇಡೋದು ತುಂಬ ಒಳ್ಳೆಯದು. ಬಿಕಾಸ್ ಅದು ಇನ್ನೊಬ್ರು ಕಿವಿಗೆ ಬಿದ್ದು ಆ ಒಂದು ಎನರ್ಜೀಸ್ ನಿಮಗೆ ಒಂದು ರೀತಿ ನಿಮ್ಮ ಮನಸ್ಸಿಗೆ ಚಂಚಲತೆ ಮೂಡಿಸಬಹುದು. ಫೈಲ್ ನಂಬರ್ 1. ಎಸ್, ಹಳೆಯ ಸ್ನೇಹಿತರನ್ನು ಕೂಡ ಭೇಟಿ ಮಾಡ್ತಿದ್ದೀರಾ. ಅವರಾಗವರು ನಿಮಗೆ ಕಾಲ್, ಮೆಸೇಜ್, ಫೋನ್ ಕೂಡ ಮಾಡ್ತಿರ್ಬೋದು. ಯಾವುದಾದ್ರೂ ಕಾರಣ ಮುಖಾಂತರ ನೀವು ಅವರಿಂದ ದೂರ ಇರ್ಬೋದು, ಅವರೇ ನಿಮ್ಮಿಂದ ದೂರ ಇರ್ಬೋದು. ಮತ್ತು ಅವ್ರು ನಿಮ್ಮ ಜೊತೆ ಮಾತಾಡ್ತಿದ್ದಾರೆ. ನಿಮ್ಮ ಪ್ರೀತಿಯ ಜೀವನದಲ್ಲೂ ಕೂಡ ಸಕ್ಸಸ್ ಅನ್ನೋದಿದೆ. ಹಾಗೆ ಆ ವ್ಯಕ್ತಿಗಳು ಕೂಡ ನಿಮ್ಮಿಂದ ಯಾರು ದೂರ ಇದ್ದಾರೆ, ನಿಮ್ಮ ಪಾರ್ಟ್ನರ್, ಆ ವ್ಯಕ್ತಿಗಳು ಕೂಡ ನಿಮಗೆ ಸಡನ್ನಾಗಿ ಕಾಲ್, ಮೆಸೇಜಸ್ ಮಾಡ್ತಿದ್ದಾರೆ. ಆ ಒಂದು ಮನಸ್ಸಲ್ಲಿ ನಿಮಗೂ ಕೂಡ ಪ್ರಾರ್ಥನೆ ಸಂಕಲ್ಪ ಮಾಡಿದ್ದೀರಾ, ಈ ವ್ಯಕ್ತಿ ನನ್ನ ಲೈಫಿಗೆ ವಾಪಸ್ ಬರಬೇಕು ಅಂತ. ಖಂಡಿತ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್. ಹರೇ ಕೃಷ್ಣ. ನಮಸ್ತೆ, ಹರೇ ಕೃಷ್ಣ. ಫೈಲ್ ನಂಬರ್ 2. ಯಾರಿಗೊಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ? ಎಸ್, ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಚೇಂಜಸ್, ಸಕ್ಸಸ್ ಬರ್ತಿದೆ ನೋಡೋಣ. ಮೊದಲನೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ನೋಡೋಣ.
ಎಸ್, ಫೈಲ್ ನಂಬರ್ 2. ಈ ಒಂದು ಮೆಸೇಜಸ್ನ ಆಮೇಲೆ ನೋಡೋಣ. ಈ ಒಂದು ವಾರದಲ್ಲಿ ಹೆಚ್ಚಾಗಿ ನೀವು ನಿಮ್ಮ ಒಂದು ಕೆರಿಯರ್ ಬಗ್ಗೆ ಗಮನ ಕೊಡ್ತಿದ್ದೀರಾ, ಹಾಗೂ ನೀವು ಇಷ್ಟಪಡುವ ಪರ್ಸನ್ ಬಗ್ಗೆ ಗಮನ ಕೊಡ್ತಿದ್ದೀರಾ, ಹಾಗೂ ಅವ್ರಿಗೋಸ್ಕರ ಸಮಯವನ್ನು ಕೊಡ್ತಿದ್ದೀರಾ. ಹಾಗೆ ಇನ್ನಷ್ಟು ಅವ್ರ ಜೊತೆ ಕಾನ್ವರ್ಸೇಷನ್ ಮಾತಾಡ್ತಿದ್ದೀರಾ. ಹಾಗೆ ಈ ಒಂದು ವಾರದಲ್ಲಿ ಹೆಚ್ಚಾಗಿ ಪುಣ್ಯಕ್ಷೇತ್ರ ದರ್ಶನ ಕೂಡ ನೀವು ಮಾಡ್ತಿದ್ದೀರಾ, ಎಲ್ಲೋ ಟ್ರಾವೆಲ್ ಮಾಡ್ತಿದ್ದೀರಾ. ಆ ಒಂದು ಬದಲಾವಣೆಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ. ಈ ಒಂದು ವಾರದಲ್ಲಿ ಏನಾದರೂ ನನ್ನ ಲೈಫಲ್ಲಿ ಸಕ್ಸಸ್, ಏನಾದರೂ ಈ ಒಂದು ವಾರದಲ್ಲಿ ನಾನು ಅಂದ್ಕೊಂಡಿರೋದಾಗಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಏನು ಸಂಕಲ್ಪ ಮಾಡಿದ್ದೀರಾ, ಅಂದ್ಕೊಂಡಿದ್ದೀರಾ, ಖಂಡಿತ ವಿಘ್ನೇಶ್ವರನಿಂದ ನೀವು ಅಂದ್ಕೊಂಡಿರೋದು ಸಕ್ಸಸ್ ಆಗ್ತಿದೆ. ಹಾಗೆ ಈ ಒಂದು ವಾರದಲ್ಲಿ ನೀವು ವಿಘ್ನೇಶ್ವರನ ಆಲಯಕ್ಕೆ ಹೋಗಿ ನಿಮ್ಮ ಹೆಸರಲ್ಲೇ ಅರ್ಚನೆ ಕೂಡ ಮಾಡಿಸಿ. ಖಂಡಿತ ಇನ್ನಷ್ಟು ನಿಮ್ಮ ಒಂದು ಕೆರಿಯರ್ಗೆ ಸಂಬಂಧಪಟ್ಟಾಗೆ, ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಾಗೆ ಭಾಳಷ್ಟು ಬದಲಾವಣೆಗಳಾಗ್ತಿದೆ. ನೀವು ಈ ಒಂದು ವಾರದಲ್ಲಿ ಕೂಡ ನಿಮ್ಮ ಒಂದು ಮನೆಯನ್ನು ಕೂಡ ಬದಲಾಯಿಸ್ತಿರಬಹುದು. ಫೈಲ್ ನಂಬರ್ 2. ಎಸ್, ಏಂಜಲ್ಸಿಂದ ನಿಮಗೆ ತುಂಬಾ ಗೈಡೆನ್ಸ್ ಸಿಗ್ತಿದೆ, ಮೆಸೇಜಸ್ ಸಿಗ್ತಿದೆ. ಏಂಜಲ್ಸ್ ನಂಬರ್ಸ್ನ ನೀವು ವಾಚ್ ಮಾಡ್ತಿದ್ದೀರಾ. ಆ ನಂಬರ್ಸ್ನ ನೀವು ವಾಚ್ ಮಾಡಿ ಇನ್ನಷ್ಟು ಇನ್ಫಾರ್ಮೇಷನ್ಸ್ನ ತಿಳ್ಕೊಳ್ತಿದ್ದೀರಾ. ಅದಂತೆ ನಿಮ್ಮ ಲೈಫಲ್ಲಿ ಆಗ್ತಿದೆ ಈ ಒಂದು ವಾರದಲ್ಲಿ. ಹಾಗೆ ಈ ಹಿಂದೆ ಏನಾದರೂ ನಿಮಗೆ ಯಾರಾದರೂ ಟಾಂಟ್ ಮಾಡಿದರೆ ಅಥವಾ ಸಣ್ಣ ಪುಟ್ಟ ವಾದಗಳೇನಾದರೂ ಆ ವ್ಯಕ್ತಿಗಳ ಜೊತೆ ಆಗಿದ್ರೆ, ಅದು ಕೂಡ ಈ ಒಂದು ವಾರದಲ್ಲಿ ಆ ವ್ಯಕ್ತಿ ನಿಮ್ಮನ್ನ ಇನ್ನಷ್ಟು ಅರ್ಥ ಮಾಡ್ಕೋತಿದ್ದಾರೆ. ಅವ್ರು ನಿಮಗೆ ಸಾರಿ ಕೂಡ ಕೇಳ್ತಿದ್ದಾರೆ. ಫೈಲ್ ನಂಬರ್ 2. ನಿಮ್ಮ ಶತ್ರುಗಳ ಸಂಹಾರ ಈ ಒಂದು ವಾರದಲ್ಲಿ ಆಗ್ತಿದೆ. ನಿಮಗೆ ಈ ಒಂದು ವಾರ ತುಂಬ ಸಕ್ಸಸ್ನ ತಂದುಕೊಡ್ತಿದೆ, ಹೊಸದನ್ನು ತಂದುಕೊಡ್ತಿದೆ. ಹಾಗೆ ಹೊಸ ಉಡುಪುಗಳ ಬಗ್ಗೆನೂ ಗಮನ ಕೊಡ್ತಿದ್ದೀರಾ, ಹೊಸ ಡ್ರೆಸ್ಸಸ್ನ ಪರ್ಚೇಸ್ ಮಾಡ್ತಿದ್ದೀರಾ, ಮೇಕಪ್ಪಿಗೆ ಸಂಬಂಧಪಟ್ಟಿರುವಂಥದ್ದು ಕೂಡ ಪರ್ಚೇಸ್ ಮಾಡ್ತಿದ್ದೀರಾ. ಹೆಚ್ಚಾಗಿ ನೀವು ಈ ಒಂದು ವಾರದಲ್ಲಿ ಹೆಚ್ಚು ಹಣನ ಖರ್ಚು ಮಾಡ್ತಿದ್ದೀರಾ ನಿಮ್ಮ ಖುಷಿಗೆ. ಹಾಗೆ ಇನ್ನಷ್ಟು ವಿಚಾರನ ನೀವು ತಿಳ್ಕೊಳ್ತಿದ್ದೀರಾ. ನಿಮ್ಮ ಶತ್ರುಗಳಿಗೆ ಈ ಹಿಂದೆ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ, ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಾಗೆ ಬ್ಲಾಕೇಜಸ್ ಏನು ಮಾಡಿದ್ದಾರೆ. ಫೈಲ್ ನಂಬರ್ 2. ಈ ಒಂದು ವಾರದಲ್ಲಿ ನಿಮ್ಮ ಶತ್ರುಗಳ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಬಹಳಷ್ಟು ನೋವನ್ನು ತಿಂತಿದ್ದಾರೆ. ಈ ವರ್ಷ ನೀವೇನು ನೋವು ತಿಂತಿದ್ದೀರಾ, ಈ ಒಂದು ವಾರದಲ್ಲಿ ಆ ವ್ಯಕ್ತಿಗಳಿಗೂ ಕೂಡ ಒಂದು ನಿಮ್ಮ ಒಂದು ಪೇನ್ ಏನು ಅನ್ನೋದು ಕೂಡ ಆ ವ್ಯಕ್ತಿಗಳಿಗೆ ಗೊತ್ತಾಗ್ತಿದೆ. ಹಾಗೆ ಇಲ್ಲಿ ದುರ್ಗಾ ಪರಮೇಶ್ವರಿ ದೇವಿಯ ಆಶೀರ್ವಾದ ಕೂಡ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ಎಲ್ಲಿ ನೀವು ಸ್ಥಳಕ್ಕೆ ಹೋಗ್ತಿದ್ದೀರಾ, ಎಲ್ಲಿ ನೀವು ದೇವಸ್ಥಾನಕ್ಕಾಗಿರ್ಬೋದು, ಎಲ್ಲಾದರೂ ನೀವು ಸ್ಥಳಕ್ಕೆ ವಿಸಿಟ್ ಮಾಡ್ತಿದ್ದೀರಾ, ಆ ಒಂದು ದೇವಸ್ಥಾನದ ಒಂದು ಕಂಬಗಳಲ್ಲಿ ಈ ಒಂದು ದೃಶ್ಯ ಕೂಡ ನೀವು ನೋಡ್ತಿರಬಹುದು. ಈ ಒಂದು ವಾರದಲ್ಲಿ ತುಂಬಾ ಈ ಒಂದು ದೃಶ್ಯನ, ಆ ಒಂದು ಕಲ್ಲಿನಲ್ಲಿ ಕೆತ್ತಿರೋದನ್ನು ನೀವು ದೃಶ್ಯನ ನೋಡ್ತಿದ್ದೀರಾ. ಅದಕ್ಕೆ ಸಂಬಂಧಪಟ್ಟಾಗಿ ಇನ್ನಷ್ಟು ಇನ್ಫಾರ್ಮೇಷನ್ಸ್ ನಿಮಗೆ ಸಿಗ್ತಿದೆ. ಈ ಹಿಂದೆ ಕೂಡ ಈ ಒಂದು ದೃಶ್ಯನ ನೀವೇನಾದರೂ ಕನಸಿನಲ್ಲಿ ಕೂಡ ನೋಡಿರ್ಬೋದು. ನಿಮ್ಮ ಶತ್ರುಗಳಿಗೆ ನೀವು ನೋವು ಏನು ತಿಂದಿದ್ದೀರಾ, ಆ ಒಂದು ನೋವನ್ನು ಅವ್ರಿಗೆ ಕೊಡ್ತಿದ್ದಾರೆ ನೀವು ನಂಬಿರೋ ದೈವ ಶಕ್ತಿ. ಫೈಲ್ ನಂಬರ್ 2. ಹಾಗೆ ಈ ಒಂದು ವಾರದಲ್ಲಿ ನಿಮ್ಮ ಕೈಯಿಂದ ಯಾರಿಗೂ ಏನೂ ದಾನ ಮಾಡಬೇಡಿ. ಯಾರಿಗೆ ನಿಮ್ಮ ಒಂದು ತುಂಬ ಕ್ಲೋಸ್ ಫ್ರೆಂಡ್ಸ್ಗೆ ಆಗಿರಲಿ, ನಿಮ್ಮ ಒಂದು ಫ್ಯಾಮಿಲಿ ವ್ಯಕ್ತಿಗಳಿಗೆ ಆಗಿರಲಿ, ಯಾರಿಗೇನು ಕೊಡಬೇಡಿ ಈ ಒಂದು ವಾರದಲ್ಲಿ. ಈ ಒಂದು ವಾರ ಅದನ್ನು ನೀವು ಅಬ್ಸರ್ವ್ ಮಾಡಿದರೆ ಮುಂದಿನ ವಾರದಲ್ಲಿ ನಿಮಗೆ ಆಗ್ತಿರೋ ಬದಲಾವಣೆ ಕೂಡ ನಿಮಗೆ ಗೊತ್ತಾಗ್ತಿದೆ. ಫೈಲ್ ನಂಬರ್ 2. ಹಾಗೆ ನೀವು ಇನ್ನೊಬ್ಬರು ಲೈಫಲ್ಲಿ ಗುರುವಾಗಿ ಹಾಗೂ ಅವರ ಲೈಫಲ್ಲಿ ಒಂದು ಗೈಡೆನ್ಸ್ನ ಕೊಡ್ತಿದ್ದೀರಾ, ಅವರ ಲೈಫಲ್ಲಿ ಒಂದು ಸಪೋರ್ಟ್ ಮಾಡ್ತಿದ್ದೀರಾ. ಈ ಒಂದು ವಾರದಲ್ಲಿ ಯಾರಿಗೆ ನಿಮ್ಮ ಸಹಾಯ ಅಗತ್ಯ ಇದೆ, ಜೊತೆಗೆ ಈ ಒಂದು ವಾರದಲ್ಲಿ ಎಲ್ಲಿ ನೀವು ಸ್ಥಳಕ್ಕೆ ಭೇಟಿ ಕೊಡ್ತಿದ್ದೀರಾ, ಹಾಗೂ ಹೊಸ ಒಂದು ವಿಚಾರವಾಗಿ ಹಾಗೂ ಹೊಸ ಒಂದು ಕೆಲಸದ ವಿಚಾರವಾಗಿ, ಅಥವಾ ಇಷ್ಟು ದಿವಸ ನೀವು ಯಾವುದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ಅದಕ್ಕೆ ಸ್ವಲ್ಪ ಬಂಧನ ಆಗಿತ್ತು. ಆ ಕೆಲಸಕ್ಕೆ ಸಂಬಂಧಪಟ್ಟಾಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಆಗ್ತಿತ್ತು, ಕೆಲಸ ಅದರಲ್ಲೇ ಡ್ರಾಪ್ ಆಗ್ತಿತ್ತು, ಹೆಚ್ಚಾಗಿ ನೀವು ವರ್ಕ್ ಮಾಡ್ತಿದ್ರು. ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರೂ ನಿಮ್ಗೆ ಅಪ್ರಿಷಿಯೇಷನ್ ಸಿಕ್ಕಿಲ್ಲ, ಹಾಗೂ ನಿಮ್ಮ ಒಂದು ಕೆಲಸಕ್ಕೆ ಹಾಗೂ ನಿಮ್ಮ ಒಂದು
ನೀವು ಮಾಡಿರುವಂಥ ಕೆಲಸಕ್ಕೆ ಗೌರವ ಸಿಕ್ಕಿಲ್ಲ. ಇನ್ನೂ ಮಾಡಲಿಕ್ಕೆ ನಿಮಗೆ ಪ್ರೆಷರ್ ಆಗ್ತಿದ್ರು ನಿಮ್ಮ ಮೇಲಧಿಕಾರಿಗಳು ಆಗಿರ್ಬೋದು, ನಿಮ್ಮ ಕೆಲಸದ ಸರೌಂಡಿಂಗ್ ಇರೋ ವ್ಯಕ್ತಿಗಳು ನಿಮ್ಮನ್ನು ಅರ್ಥ ಮಾಡ್ಕೊಳ್ದೇ ಇರ್ಬೋದು, ಅಥವಾ ಅರ್ಥ ಮಾಡಿಕೊಂಡು ಕೂಡ ಆ ವ್ಯಕ್ತಿಗಳ ರೀತಿ ನಿಮಗೆ ಏನಾದರೂ ಟಾರ್ಚರ್ ಅಂತ ಅನ್ನಿಸ್ತಿದ್ರೆ ನಿಮಗೆ ಅದು ಸ್ವಲ್ಪ ನಿಮ್ಮ ಒಂದು ಕೆಲಸದ ಸರೌಂಡಿಂಗಲ್ಲಿರೋ ವ್ಯಕ್ತಿಗಳಾಗಿರ್ಬೋದು, ನಿಮ್ಮ ಕುಟುಂಬದ ಸದಸ್ಯರು ಯಾರು ನಿಮ್ಮ ಶತ್ರುಗಳಿದ್ದಾರೆ ಅವರು ಸ್ವಲ್ಪ ಕೆಲಸಕ್ಕೆ ಸಂಬಂಧಪಟ್ಟಾಗಿ ಲಾಕ್ ಮಾಡಿದರು. ಆ ಲಾಕ್ ಕೂಡ ಈ ಒಂದು ವಾರದಲ್ಲಿ ಓಪನ್ ಆಗ್ತಿದೆ. ಹಾಗೆ ಈ ಒಂದು ವಾರದಲ್ಲಿ ಇನ್ನಷ್ಟು ವಿಚಾರನ ನೀವು ತಿಳಿದು ಅದ್ರ ವಿಚಾರವಾಗಿ ನಿಮ್ಮ ನೆಗೆಟಿವಿಟಿ ಏನಾಗಿದೆ ಆ ನೆಗೆಟಿವಿಟಿಯಿಂದ ರಿಮೂವ್ ಆಗ್ತಿದ್ದೀರಾ. ಹಾಗೆ ಇನ್ನಷ್ಟು ಮಾಹಿತಿ ನಿಮಗೆ ಸಿಗ್ತಿದೆ. ಇಲ್ಲಿ ಎಲ್ಲ ಸಂಹಾರ ಮಾಡ್ತಿರುವಂತಹ ತಾಯಿ ಕಾಣಿಸ್ತಿದ್ದಾರೆ ಕಾರ್ಡ್ಸಲ್ಲಿ. ತುಂಬಾ ಪ್ರೊಟೆಕ್ಷನ್ ನಿಮ್ಮ ಮನೆಗಿದೆ. ನಿಮ್ಮ ಮನೆಗೆ ಏನೇ ದೃಷ್ಟಿ ಆಗಲಿ ಅಥವಾ ಯಾರೇ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಬಂದೋಗಲಿ, ನಿಮ್ಮ ಮನೆಗೆ ಬಂದೋಗಲಿ, ನಿಮಗೆ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಒಂದು ರೀತಿ ಕಿರಿಕಿರಿ ಅನ್ನಿಸ್ತಿರ್ಬೋದು. ಆ ವ್ಯಕ್ತಿ ಬಂದೋದ್ಮೇಲೆ ನಿಮ್ಮ ಮನೆಯಲ್ಲಿ ವಾತಾವರಣ ಕೂಡ ಚೇಂಜಸ್ ಆಗ್ತಿರಬಹುದು ಈ ಹಿಂದೆ. ಬಟ್ ಈ ಒಂದು ವಾರದಿಂದ ನಿಮ್ಮ ಮನೆಗಾಗಿರುವಂಥ ನೆಗೆಟಿವಿಟಿಯಿಂದ ಈಚೆ ಬರ್ತಿದೆ. ಆ ಒಂದು ನೆಗೆಟಿವಿಟೀಸ್ ಅದನ್ನು ಕ್ಲೆನ್ಸ್ ಮಾಡ್ತಿದ್ದೀರಾ. ನಿಮ್ಮ ಮನೆಯೂ ಕೂಡ ಕ್ಲೆನ್ಸ್ ಮಾಡ್ತಿದ್ದೀರಾ. ಹಾಗೆ ನಿಮ್ಮ ಮನೆಯಲ್ಲಿರೋ ಬೇಡದಿರೋ ವಸ್ತುಗಳನ್ನು ಕೂಡ ನೀವು ಕ್ಲೆನ್ಸ್ ಮಾಡ್ತಿದ್ದೀರಾ. ವಾಸ್ತುವಿಗೆ ಸಂಬಂಧಪಟ್ಟಿರುವಂತಹ ಗಿಡನೂ ಕೂಡ ನೀವು ನೆಡ್ತಿರ್ಬೋದು ಅಥವಾ ಪ್ಲ್ಯಾಂಟ್ಸ್ನ ನಿಮ್ಮ ಮನೆಗೆ ತರ್ತಿರಬಹುದು. ಪ್ಯಾಲ್ ನಂಬರ್ 2 ಆದ್ದರಿಂದ ನಿಮ್ಮನ್ನು ತುಂಬಾ ಪ್ರೊಟೆಕ್ಷನ್ ಆಗ್ತಿದೆ. ಹಾಗೆ ಹೆಚ್ಚು ಈ ಒಂದು ವಾರದಲ್ಲಿ ಪ್ರಾಣಾಯಾಮನ ಮಾಡಿ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ನಿಮ್ಮ ಒಂದು ಶಾಂತತೆ ಹಾಗೂ ನಿಮ್ಮ ಒಂದು ಏಕಾಗ್ರತೆ ಇನ್ನಷ್ಟು ಈ ವಾರದಲ್ಲಿ ನಿಮಗೆ ಇನ್ನಷ್ಟು ದಾರಿ ಸಿಗ್ತಿದೆ. ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಹೆಲ್ತ್ ವೆಲ್ ಆಗ್ತಿದೆ. ಪ್ಯಾಲ್ ನಂಬರ್ 2 ಎಸ್, ನಿಮ್ಮ ಅಣ್ಣ ತಮ್ಮ ಅಥವಾ ಅಕ್ಕ ತಂಗಿ ಜೊತೆ ನಿಮ್ಗೆ ಏನಾದರೂ ವೈಮನಸ್ಸಾಗಿ ಮಾತು ಬಿಟ್ಟಿದ್ರೆ ಈ ಒಂದು ವಾರದಲ್ಲಿ ಆ ವ್ಯಕ್ತಿಗಳು ಕೂಡ ನಿಮ್ಮ ಜೊತೆ ಮಾತಾಡ್ತಿದ್ದಾರೆ. ನಿಮ್ಮ ಜೊತೆ ಅವರ ಒಂದು ಮಾತುಗಳನ್ನ ಶೇರ್ ಮಾಡ್ಕೋತಿದ್ದಾರೆ. ಅವರ ಮನಸ್ಸಿನ ಭಾವನೆಗಳನ್ನ ನೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದಾರೆ. ತುಂಬ ವರ್ಷಗಳಾಗಿರ್ಬೋದು ಅಥವಾ ತುಂಬ ತಿಂಗಳೇ ಆಗಿರ್ಬೋದು ಆ ವ್ಯಕ್ತಿಗಳಿಂದ ನೀವು ದೂರ ಇದ್ದರೆ ಖಂಡಿತ ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಅದೊಂದು ತುಂಬಾ ಸಂತೋಷವಾಗಿರುವಂತಹ ಸುದ್ದಿನ ನೀವು ನೋಡ್ತಿದ್ದೀರಾ. ಹಾಗೆ ಗಿಣಿ ಶಾಸ್ತ್ರ ವಿಚಾರವಾಗಿ ಅಥವಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಾಗಿ ವಿಚಾರವಾಗಿ ನಿಮ್ಮ ಮೂಲ ಜಾತಕನ ಕೂಡ ನೀವು ಪರಿಶೀಲನೆ ಮಾಡ್ತಿದ್ದೀರಾ. ಅಥವಾ ನೀವು ಹೆಚ್ಚಾಗಿ ಫೋನ್ಸಲ್ಲಿ ನೀವು ನಿಮ್ಮ ಜಾತಕನ ವಿಚಾರಿಸ್ತಿದ್ದೀರಾ. ಹಾಗೆ ಬೇಡದಿರೋ ವಿಚಾರ ನಿಮಗೆ ತಲೆಗೆ ತುಂಬ್ತಾ ಇದ್ರೆ ಅಥವಾ ತಲೆಗೆ ಅದು ಬೇಡ ನೀವು ತಗೊಳ್ಳೋದು ಬೇಡ ಅಂತ ಅನಿಸಿದ್ರೆ ಆ ಮೆಸೇಜಸ್ನ ಅಲ್ಲೇ ಡ್ರಾಪ್ ಮಾಡಿ. ಯಾವ್ದು ನಿಮಗೆ ರೆಸಿನೇಟ್ ಆಗುತ್ತೆ ಅದನ್ನು ಮಾತ್ರ ತಗೊಳ್ಳಿ. ಹಾಗೆ ಯಾವುದು ಭಯವಾಗಿ ನಿಮಗೆ ಏನು ಅನಿಸುತ್ತೆ ಅದನ್ನು ಅಲ್ಲೇ ಡ್ರಾಪ್ ಮಾಡಿ. ಫೈಲ್ ನಂಬರ್ 2. ಹಾಗೆ ಈ ಒಂದು ವಾರದಲ್ಲಿ ಇನ್ನಷ್ಟು ಹೊಸ ಕೆಲಸಗಳ ಬಗ್ಗೆ ಗಮನ ಕೊಡ್ತಿದ್ದೀರಾ. ಹೊಸ ಥಿಂಕಿಂಗ್ ಮಾಡ್ತಿದ್ದೀರಾ. ಹೊಸ ಕೆಲಸದ ಬಗ್ಗೆ ಗಮನ ಕೊಡಬೇಕು. ಹೊಸ ಕೆಲಸದ ಬಗ್ಗೆ ನಾನು ಮುಂದುವರಿಬೇಕು ಅನ್ನೋ ಒಂದು ಥಾಟ್ಸ್ ಇದೆ. ನಿಮ್ಮ ಒಂದು ಕನಸು ಏನಿದೆ ಅದನ್ನು ಮನಸ್ಸು ಮಾಡಿಕೊಳ್ಳೋ ಟೈಮಿಂಗ್ ಕೂಡ ಈ ಒಂದು ವಾರದಲ್ಲಿ ನಿಮಗೆ ಅವಕಾಶಗಳು ಸಿಗ್ತಿದೆ. ಫೈಲ್ ನಂಬರ್ 2 ಅಥವಾ ನಿಮ್ಮ ಒಂದು ಅಜ್ಜಿ ತಾತನ ಮನೆಗೆ ಕೂಡ ಹೋಗ್ತಿರಬಹುದು. ಫೈಲ್ ನಂಬರ್ 2 ಆ ಒಂದು ಸ್ಥಳದಲ್ಲಿ ನಿಮಗೆ ಸಡನ್ನಾಗಿ ಸರ್ಪ ಕೂಡ ಕಾಣಿಸ್ಬಹುದು. ಫೈಲ್ ನಂಬರ್ 2 ಅದಕ್ಕೆ ನೀವು ಭಯ ಪಡಬೇಡಿ. ನೀವು ಅದಕ್ಕೆ ಯಾವುದೇ ರೀತಿ ತೊಂದರೆನ ಮಾಡಬೇಡಿ. ಅದು ನಿಮ್ಗೆ ಯಾವುದೇ ರೀತಿ ತೊಂದರೆನ ಮಾಡೋದಿಲ್ಲ. ನಿಮಗೆ ಒಂದು ಸೂಚನೆಯನ್ನು ಕೊಟ್ಟು ಹೋಗಲಿಕ್ಕೆ ಅದು ಕಾಣಿಸ್ಕೊಂಡಿದೆ. ಫೈಲ್ ನಂಬರ್ 2 ಅಥವಾ ನಿಮ್ಮ ಕನಸಲ್ಲೇ ಅದು ಕಾಣಿಸಬಹುದು. ಹಾಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಹಿರಿಯ ವ್ಯಕ್ತಿಗಳಿದ್ದಾರೆ, ಮೇಲ್ ಪರ್ಸನ್ಸ್, ಆ ವ್ಯಕ್ತಿಗಳಿಂದ ನಿಮಗೆ ಒಂದು ಮೆಸೇಜಸ್ ಕೂಡ ಸಿಗ್ತಿದೆ. ಹಾಗೆ ಅವರು ನಿಮ್ಮ ಹತ್ರ ಏನಾದರೂ ಪ್ರಾಮಿಸಿಂಗ್ ಅವರು ತಗೋತಿರಬಹುದು. ಆ ಪ್ರಾಮಿಸಿಂಗ್ ನೀವು ಅವ್ರಿಗೆ ಪ್ರಾಮಿಸ್ ಮಾಡಬೇಕಾ ಬೇಡವಾ ನಿಮಗೆ ಬಿಟ್ಟಂಥ ವಿಚಾರ. ಬಟ್ ಆಲೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಹಾಗೆ ಈ ಒಂದು ವಾರದಲ್ಲಿ ಆ ವ್ಯಕ್ತಿಗಳಿಂದ ನಿಮ್ಮ ಫ್ಯಾಮಿಲಿಯಲ್ಲಿ ಇರುವಂತಹ ಹಿರಿಯ ವ್ಯಕ್ತಿಗಳಿಂದ ನಿಮಗೆ ಇನ್ನಷ್ಟು ಸರ್ಪ್ರೈಸಿಂಗ್ ಆಗಿರೋ ಮೆಸೇಜಸ್ ಸಿಗ್ತಿದೆ. ಹಾಗೆ ಆ ವ್ಯಕ್ತಿಗಳ ಆಶೀರ್ವಾದ ಕೂಡ ನಿಮಗೆ ಸಿಗ್ತಿದೆ. ನೀವೇನು ಕೆಲಸಗಳನ್ನ ಮಾಡ್ತಿದ್ದೀರಾ ಆ ಕೆಲಸದಲ್ಲಿ ಯಾರು ಅಡೆತಡೆಗಳನ್ನ ಮಾಡಿದ್ದಾರೆ, ಹೆಚ್ಚು ನಿಮ್ಮ ಮೇಲೆ ಜಲಸಿ ಫೀಲ್ ಇದೆ. ಫೈಲ್ ನಂಬರ್ 2 ನಿಮ್ಮ ಮೇಲೆ ಯಾರಿಗೆ ಜಲಸಿ ಫೀಲ್ ಇದೆ, ನಿಮಗೆ ನೆಗೆಟಿವಿಟಿ ಆಗಬೇಕು, ನಿಮ್ಮ ನೆಮ್ಮದಿನ
ಹಾಳು ಮಾಡ್ತಿದ್ದಾರೆ. ನೀವು ಯಾರಿಗೂ ನೋವು ಮಾಡ್ದೇನೆ ನಿಮಗೆ ನೋವನ್ನು ಕೊಟ್ಟಿದ್ದಾರೆ, ಅದು ವಾಪಸ್ ಅವ್ರಿಗೆ ಟರ್ನ್ ಬ್ಯಾಕ್ ಆಗ್ತಿದೆ. ಅವರು ಅದನ್ನು ಸಹಿಸ್ಲಿಕ್ಕೆ ಆಗ್ತಿಲ್ಲ. ಅವ್ರಿಗೆ ತುಂಬಾ ಅವರ ಬಾಡಿ ತುಂಬ ಉಷ್ಣತೆ ಆಗ್ತಿದೆ, ತುಂಬಾ ಕೋಪ ಬರ್ತಿದೆ, ತುಂಬಾ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳನ್ನ ನೋಡ್ತಿದ್ದಾರೆ. ಅದನ್ನು ನೀವು ಈ ಒಂದು ವಾರದಲ್ಲಿ ಅಬ್ಸರ್ವ್ ಮಾಡ್ತಿದ್ದೀರಾ. ಪ್ರೆಗ್ನೆನ್ಸಿ ವಿಚಾರದಲ್ಲೂ ಕೂಡ ನಿಮಗೆ ಗುಡ್ ನ್ಯೂಸ್ ಸಿಗ್ತಿದೆ. ನೀವೇನಾದರೂ ಕೃಷ್ಣನಲ್ಲಿ ಪ್ರಾರ್ಥಿಸಿದರೆ ಖಂಡಿತ ಈ ಒಂದು ವಾರದಲ್ಲಿ ಅದು ಕೂಡ ಗುಡ್ ನ್ಯೂಸ್ ಸಿಗ್ತಿದೆ. ಹಸ್ಬೆಂಡ್ ಆ್ಯಂಡ್ ವೈಫ್ ನಿಮ್ಮ ಒಂದು ಎನರ್ಜೀಸ್ ಹಾಗೂ ನಿಮ್ಮ ಒಂದು ಮಾತು ಹಾಗೂ ನಿಮ್ಮ ಒಂದು ಮನಸ್ಸಲ್ಲಿ ಏನಾದರೂ ಹೇಳಬೇಕಾಗಿದೆ, ಎಕ್ಸ್ಪ್ರೆಸ್ ಮಾಡಬೇಕಾಗಿದೆ ನಿಮ್ಮ ಫೀಲಿಂಗ್ಸ್, ನಿಮ್ಮ ಮಾತನ್ನು ಅಂತ ವೆಯ್ಟ್ ಮಾಡ್ತಿದ್ರೆ ಈ ಒಂದು ವಾರದಲ್ಲಿ ನಿಮ್ಮ ಒಂದು ಎನರ್ಜೀಸ್ ಏನು ಬ್ಲಾಕೇಜಸ್ ಆಗಿತ್ತು, ಈ ಒಂದು ವಾರದಲ್ಲಿ ಆ ಬ್ಲಾಕೇಜಸ್ ರಿಮೂವ್ ಆಗ್ತಿದೆ. ಇನ್ನಷ್ಟು ಅರ್ಥ ಮಾಡ್ಕೋತಿದ್ದೀರಾ. ಸಣ್ಣ ಪುಟ್ಟ ವಿಚಾರಕ್ಕೆ ನಿಮ್ಮಿಬ್ಬರ ಮಧ್ಯೆ ಏನು ಕೋಪಗಳಿತ್ತು, ಆ ಕೋಪ ಕೂಡ ದೂರ ಆಗ್ತಿದೆ. ಹಾಗೆ ಏನು ಅಶಾಂತಿ ವಾತಾವರಣ ಇತ್ತು ಅದು ಶಾಂತತೆ ಬರ್ತಿದೆ. ಫೈಲ್ ನಂಬರ್ 2. ಹಾಗೆ ಅಗರಬತ್ತಿ ಆಗಿರ್ಬೋದು, ಧೂಪ ಆಗಿರ್ಬೋದು, ಅದನ್ನು ನಿಮ್ಮ ಮನೆಗೆ ಕ್ಲೆನ್ಸಿಂಗ್ ಮಾಡಿ ಪ್ರತಿ ಒಂದು ಮೂಲೆಗೂ ಅದನ್ನು ನೀವು ಕ್ಲೆನ್ಸ್ ಮಾಡೋದ್ರಿಂದ ಇನ್ನಷ್ಟು ಅದು ನಿಮಗೆ ಪಾಸಿಟಿವ್ ಎನರ್ಜೀಸ್ ಕೊಡುತ್ತೆ. ಆ ಒಂದು ಕ್ಲೆನ್ಸಿಂಗ್ ಮಾಡಿದ್ಮೇಲೆ ನಂತರ ನೀವು ಕೂತು ದೇವ್ರ ಮನೆಯಲ್ಲೇ ಕೂತು ಅಥವಾ ನೀವೆಲ್ಲಿ ಮೆಡಿಟೇಷನ್ ಸ್ಥಳದಲ್ಲಿ ಕೂರ್ತೀರಾ ಅಲ್ಲಿ ಕೂತು ಒಂದು 5 ಮಿನಿಟ್ಸ್ ಮೆಡಿಟೇಷನ್ ಮಾಡಿ ಇನ್ನಷ್ಟು ನಿಮ್ಮ ಒಂದು ಮನಸ್ಸಿಗೆ ರಿಲ್ಯಾಕ್ಸ್ ಸಿಗ್ತಿದೆ, ಇನ್ನಷ್ಟು ಕ್ಲಾರಿಟಿ ಸಿಗ್ತಿದೆ. ಪಾಯಿಂಟ್ ನಂಬರ್ 2ಗೆ ಎಸ್, ನಿಮ್ಮ ಕಣ್ಣಿಗೆ ಸಂಬಂಧಪಟ್ಟಾಗೆ ಇತ್ತೀಚೆಗೆ ಏನಾದರೂ ಕಣ್ಣು ಉರಿ ಜಾಸ್ತಿ ಆಗ್ತಿರ್ಬೋದು, ಅಥವಾ ತುಂಬ ಸುಸ್ತು ಅನ್ನಿಸ್ತಿರ್ಬಹುದು, ಅಥವಾ ಏನಾದರೂ ತಲೆ ಭಾರ ಅನ್ನಿಸ್ತಿರ್ಬೋದು, ಅಥವಾ ನಿಮ್ಮ ಬಾಡಿ ಭಾರ ಒಂದು ರೀತಿ ಪೇಯ್ನ್ ಅನ್ನಿಸ್ತಿರ್ಬೋದು, ಅಥವಾ ನೀವು ಕೆಲಸ ಮಾಡೋ ಸ್ಥಳದಲ್ಲಿ ನಿಮಗೆ ತುಂಬ ಸುಸ್ತು ಅನ್ನಿಸ್ತಿರಬಹುದು. ಈ ರೀತಿ ಏನು ಸಮಸ್ಯೆಗಳಾಗ್ತಿತ್ತು ಅದರಿಂದ ಈಚೆ ಬರ್ತಿದ್ದೀರಾ, ಅದರಿಂದ ನಿಮಗೆ ನಿವಾರಣೆ ಆಗ್ತಿದೆ. ನಿಮ್ಮ ತಾಯಿ ತಂದೆಯ ಆಶೀರ್ವಾದದಿಂದ ನಿಮ್ಮ ಒಂದು ನಿಮಗೆ ಪ್ರೊಟೆಕ್ಷನ್ ಸಿಗ್ತಿದೆ. ನಿಮ್ಮ ಪೂರ್ವಜರರು, ನಿಮ್ಮ ತಾಯಿ ತಂದೆಯ ಆಶೀರ್ವಾದ ನಿಮ್ಮ ಜೊತೆಗಿದೆ. ತುಂಬ ಈ ಒಂದು ವಾರದಲ್ಲಿ ತುಂಬಾ ದೇವರಿಗೆ ನೀವು ಹೆಚ್ಚಿನ ಒಂದು ಪ್ರಾರ್ಥನೆ ಮಾಡ್ತಿದ್ದೀರಾ. ಪಾಲ್ ನಂಬರ್ 2 ತುಂಬ ನಿಮ್ಮ ಮನಸ್ಸಿಗೆ ಏನು ನೋವಾಗಿದೆ ಅದನ್ನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಿದ್ದೀರಾ, ದೇವರಿಗೆ ಒಪ್ಪಿಸ್ತಿದ್ದೀರಾ. ಎಸ್, ಭೂಮಿಗೆ ಸಂಬಂಧಪಟ್ಟ ಹಾಗೆ, ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೂ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ ತುಂಬಾ ಸಕ್ಸಸ್ ಚೇಂಜಸ್ ಇದೆ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಾಗೆ ಅವರ ದೇಶಕ್ಕೆ ಕೂಡ ಹೋಗ್ತಿದ್ದಾರೆ. ಅದರಿಂದ ನಿಮ್ಮ ಮನಸ್ಸಿಗೆ ಒಂದು ಸ್ವಲ್ಪ ಚಂಚಲತೆ, ಭಯ ಇರಬಹುದು. ಖಂಡಿತ ಹೆಚ್ಚಿನ ಸಕ್ಸಸ್ ನಿಮ್ಮ ಮಕ್ಕಳ ಲೈಫಲ್ಲಿ ನೀವು ಮುಂದಿನ ದಿನಗಳಲ್ಲಿ ನೋಡ್ತಿದ್ದೀರಾ. ಎಸ್, ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಕೂಡ ನಿಮ್ಮ ಜೊತೆಗೆ ಒಂದು ವಾರದಲ್ಲಿದೆ. ಹಾಗೆ ನಿಮ್ಮ ಮಕ್ಕಳ ಒಂದು ಎಜುಕೇಷನ್ಗೆ, ನಿಮ್ಮ ಮಕ್ಕಳ ಒಂದು ಮ್ಯಾರೇಜ್ಗೆ ಸಂಬಂಧಪಟ್ಟಾಗೆ ಕೂಡ ಗುಡ್ ನ್ಯೂಸ್ ಸಿಗ್ತಿದೆ. ಯಾವುದಾದ್ರೂ ಒಂದು ಹೈಯರ್ ಸ್ಟಡೀಸ್ ವಿಚಾರವಾಗಿ ನೀವು ಮಾತಾಡ್ತಿರ್ಬೋದು. ಮುಂದೆ ಓದಲಿಕ್ಕೆ ಏನಾದರೂ ನಿಮ್ಮ ಎಜುಕೇಷನಲ್ಲಿ ಡ್ರಾಪ್ ಆಗಿದ್ರೆ ಮತ್ತೆ ನೀವು ಮುಂದಿನ ದಿನಗಳಲ್ಲಿ ಈ ಒಂದು ವಾರದಲ್ಲಿ ನಿಮ್ಮ ಎಜುಕೇಷನ್ಗೆ ಸಂಬಂಧಪಟ್ಟಾಗೆ ನೀವು ಕಾನ್ವರ್ಸೇಷನ್ ಮಾಡ್ತಿದ್ದೀರಾ ನಿಮ್ಮ ತಂದೆ ತಾಯಿ ಜೊತೆ. ಹಾಗೆ ಈ ಒಂದು ವಾರ ತುಂಬಾ ನಿಮ್ಮ ಲೈಫಿಗೆ ವಿಶೇಷ ಅಂತ ಅನ್ನಿಸ್ತಿದೆ. ಹಾಗೂ ನಾಳೆ ಕೂಡ ವೈಕುಂಠ ಏಕಾದಶಿ ಕೂಡ ಇದೆ. ವಿಷ್ಣುವಿನ ಸನ್ನಿಧಾನಕ್ಕೆ ಹೋಗಿ ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸಿ, ಪ್ರಾರ್ಥನೆ ಮಾಡಿ, ಸಂಕಲ್ಪ ಮಾಡಿ, ಖಂಡಿತ ನಿಮ್ಮ ಇಷ್ಟಾರ್ಥ ಎಲ್ಲವೂ ಸಿದ್ಧಿ ಆಗಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ. ಎಸ್, ಪಾಲ್ ನಂಬರ್ 2ಗೆ ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ ಯಾರು 3ನೇ ವ್ಯಕ್ತಿಗಳಿದ್ರು ಅವರಿಂದ ನಿಮಗೆ ರಿಲೀಸ್ ಆಗ್ತಿದೆ. ನಿಮ್ಮ ಪ್ರೀತಿಯ ಜೀವನದಲ್ಲಿ ಯಾರು 3ನೇ ವ್ಯಕ್ತಿಗಳಿದ್ರು ಅವರಿಂದ ನಿಮಗೆ ರಿಲೀಸ್ ಆಗ್ತಿದೆ. ಹಾಗೆ ಯಾವುದು ಸರಿ ತಪ್ಪುನ ನಿರ್ಧಾರ ನೀವು ಏನು ಮಾಡ್ತಿದ್ದೀರಾ ಆ ನಿರ್ಧಾರನ ಭಗವಂತನಿಗೆ ಬಿಡಿ. ಖಂಡಿತ ನಿಮ್ಮ ಲೈಫಿಗೆ ಆಗಿರೋ ಸಮಸ್ಯೆಗೆ ಭಗವಂತ ದಾರಿ ತೋರಿಸ್ಕೊಡ್ತಿದ್ದಾರೆ. ನಿಮ್ಮ ಲೈಫಿಗೆ ಏನು ಸಂತೋಷ ಬರ್ತಿದೆ ಅದು ಭಗವಂತ ತೋರಿಸಿರೋ ದಾರಿ. ಪಾಲ್ ನಂಬರ್ 2ಗೆ ಖಂಡಿತ ತುಂಬ ಥಿಂಕ್ ಮಾಡಬೇಡಿ. ಹಾಗೆ ನಿಮ್ಮ ಒಂದು ಸಮಯನ ಈ ಒಂದು ವಾರ ಹೆಚ್ಚಿನ ಒಂದು ನಿಮ್ಮ ಕುಟುಂಬದ ಜೊತೆ ಸಮಯನ ಟೈಮ್ ಸ್ಪೆಂಡ್ ಮಾಡ್ತಿದ್ದೀರಾ. ಹಾಗೆ ಗರುಡ ಪುರಾಣದ ಬಗ್ಗೆ ಕೂಡ ನೀವು ತಿಳ್ಕೊಳ್ತಿದ್ದೀರಾ. ಬುಕ್ಸಸ್ನ ಪರ್ಚೇಸ್ ಮಾಡ್ತಿರ್ಬೋದು, ಭಗವದ್ಗೀತೆನ ಓದ್ತಿರ್ಬೋದು ಪಾಲ್ ನಂಬರ್ 2, ಅಥವಾ
ಇನ್ನಷ್ಟು ಮಾಹಿತಿ ನಿಮಗೆ ಸಿಗ್ತಿದೆ. ಹಾಗೂ ನಿಮ್ಮ ಗುರುಗಳ ಒಂದು ಆಶೀರ್ವಾದ ಕೂಡ ನಿಮಗೆ ಸಿಗ್ತಿದೆ. ಜೊತೆಗೆ ಇನ್ನಷ್ಟು ವಿಚಾರವಾಗಿ ನೀವು ತಿಳ್ಕೊಳ್ಬೇಕು ಅಂತ ಮನಸ್ಸಿಗೆ ಆಸಕ್ತಿ ಮೂಡ್ತಿದೆ. ಈ ಒಂದು ವಾರದಲ್ಲಿ ಆರೋಗ್ಯದಲ್ಲಿ ಬಹಳಷ್ಟು ಬದಲಾವಣೆ ಇದೆ. ನಿಮ್ಮ ಕುಟುಂಬದಲ್ಲಿ ಬದಲಾವಣೆ ಇದೆ. ನಿಮ್ಮ ಹಿರಿಯರ ಆರೋಗ್ಯದಲ್ಲಿ ಬದಲಾವಣೆ ಇದೆ. ನಿಮ್ಮ ಹಿರಿಯರು ಏನು ನಿಮಗೆ ಹೇಳಲಿಕ್ಕೆ ಬಯಸ್ತಿದ್ದಾರೆ ಅದನ್ನು ಈ ಒಂದು ವಾರದಲ್ಲಿ ನಿಮ್ಮ ಜೊತೆ ಮಾತಾಡ್ತಿದ್ದಾರೆ. ಎಸ್, ಫೈಲ್ ನಂಬರ್ 2ಗೆ ರಾಧಾಕೃಷ್ಣರ ಆಶೀರ್ವಾದ ಕೂಡ ಹೆಚ್ಚಾಗಿ ಇದೆ. ಈ ಒಂದು ವಾರದಲ್ಲಿ ರಾಧಾಕೃಷ್ಣರ ದೇವಸ್ಥಾನಕ್ಕೆ ಕೂಡ ವಿಸಿಟ್ ಮಾಡ್ತಿದ್ದೀರಾ. ನಿಮ್ಮ ಮ್ಯಾರೇಜಿಗೆ ಸಂಬಂಧಪಟ್ಟಾಗೆ ಏನು ವಧುವರ ಸೆಟ್ ಆಗ್ತಿರ್ಲಿಲ್ಲ, ಈ ಹಿಂದೆ ಜಾತಕ ಕೂಡ ಬರ್ತಿಲ್ಲ, ಈ ಒಂದು ವಾರದಲ್ಲಿ ನಿಮ್ಮ ಒಂದು ಜಾತಕಕ್ಕೆ ಸಂಬಂಧಪಟ್ಟಾಗೆ ಹೆಚ್ಚಿನ ಪರಿಶೀಲನೆ ಮಾಡ್ತಿದ್ದೀರಾ. ಹಾಗೆ ಪೂಜೆಗಳನ್ನ ಕೂಡ ಮಾಡ್ತಿದ್ದೀರಾ ಫೈಲ್ ನಂಬರ್ 2 ಈ ಒಂದು ವಾರದಲ್ಲಿ. ಎಸ್, ಭೂಮಿಗೆ ಸಂಬಂಧಪಟ್ಟಾಗೆ ನಿಮ್ಮ ಕೆಲಸಕ್ಕೆ, ಸ್ವಂತ ಕೆಲಸಕ್ಕೆ ಸಂಬಂಧಪಟ್ಟಾಗೆ ಬಹಳಷ್ಟು ಹೆಚ್ಚಿನ ಬದಲಾವಣೆಗಳಿದೆ. ಹಾಗೆ ಒಂದು ಬ್ಯಾಲೆನ್ಸಿಂಗ್ ಕೂಡ ತರಬೇಕಾಗಿದೆ. ತುಂಬ ಓವರ್ ಥಿಂಕ್ ಮಾಡ್ತಿದ್ದೀರಾ ಹಾಗೂ ತುಂಬ ಮನಸ್ಸಿಗೆ ತುಂಬ ವಿಚಾರಗಳನ್ನ ನೀವು ತಲೆ ಕೆಡಿಸ್ಕೋತಿದ್ದೀರಾ. ತುಂಬ ಬರ್ಡನ್ ಹೊತ್ಕೊಂಡಿದ್ದೀರಾ ಫೈಲ್ ನಂಬರ್ 2 ನಿಮ್ಮ ಕುಟುಂಬದ ವಿಚಾರವಾಗಿ. ನೀವು ಕೆಲಸದ ಕಡೆನೂ ಫೋಕಸ್ ಮಾಡೋಕ್ಕಾಗ್ತಿಲ್ಲ, ಕುಟುಂಬದ ಕಡೆನೂ ಫೋಕಸ್ ಮಾಡೋಕ್ಕಾಗ್ತಿಲ್ಲ, ನಿಮ್ಮ ಬಗ್ಗೆನೂ ನೀವು ಫೋಕಸ್ ಮಾಡೋಕ್ಕಾಗ್ತಿಲ್ಲ. ಹೆಚ್ಚಿನ ಜವಾಬ್ದಾರಿ ನಿಮ್ಮ ಮೇಲಿದೆ ಹಾಗೂ ಆ ಜವಾಬ್ದಾರಿನ ಈ ಒಂದು ವಾರದಲ್ಲಿ ಕಮ್ಮಿ ಮಾಡ್ಕೋತಿದ್ದೀರಾ. ಹಾಗೆ ಈ ಒಂದು ವಾರದಲ್ಲಿ ಒಂದು ತಾಯಿಯ ಒಂದು ಸನ್ನಿಧಾನಕ್ಕೆ ಕೂಡ ಹೊಸ ಒಂದು ದೇವಸ್ಥಾನ ನಿರ್ಮಾಣ ಆಗ್ತಿರುವಂತಹ ಸನ್ನಿಧಾನಕ್ಕೆ ನೀವು ಹೋಗ್ತಿರ್ಬೋದು, ಅಥವಾ ತುಂಬ ಪುರಾತನವಾದ ದೇವಸ್ಥಾನ, ಹಳೆಯ ದೇವಸ್ಥಾನಕ್ಕೆ ಕೂಡ ಫೈಲ್ ನಂಬರ್ 2 ನೀವು ಪಯಣ ಬೆಳೆಸ್ತಿರ್ಬಹುದು. ಈ ಕಾರ್ಡು ಇನ್ನೂ ಒಂದು ಮೆಸೇಜನ್ನು ನಿಮಗೆ ಕೊಡ್ತಿದೆ ಫೈಲ್ ನಂಬರ್ 2. ಈ ಒಂದು ವಾರದಲ್ಲಿ ನೀವೇನು ಸನ್ನಿಧಾನಕ್ಕೆ, ತಾಯಿಯ ಸನ್ನಿಧಾನಕ್ಕೆ ಹೋಗ್ತಿದ್ದೀರಾ, ಆ ಒಂದು ಸನ್ನಿಧಾನದಲ್ಲಿ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ, ನಿಮ್ಮ ಕೆಲಸಕ್ಕೆ, ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಾಗೆ ನೀವು ಪ್ರಾರ್ಥನೆ ಮಾಡಿ. ಹಾಗೆ ನಿಮ್ಮ ಶತ್ರುಗಳಿಗೆ ಸಂಬಂಧಪಟ್ಟಿರೋ ಹಾಗೆ ಯಾವುದೇ ಒಂದು ಮಾತುಗಳನ್ನು ನೀವು ಕೇಳ್ಕೊಳ್ಬೇಡಿ. ಅದು ತಾಯಿ ನಿಮ್ಮನ್ನು ನೋಡ್ಕೋತಿದ್ದಾರೆ. ಏನು ನೀವು ನಿಮಗೆ ತೊಂದರೆ ಯಾರು ಮಾಡಿದ್ದಾರೆ ಅದನ್ನು ನೀವು ತಾಯಿಗೆ ಒಪ್ಪಿಸಿ ಖಂಡಿತ ಹೆಚ್ಚಿನ ಬದಲಾವಣೆ ನಿಮ್ಮ ಲೈಫಲ್ಲಿ ಆಗ್ತಿದೆ ಆ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ. ಹಾಗೆ ಈ ಹಿಂದೆನೂ ಕೂಡ ನೀವು ಆ ಒಂದು ಸನ್ನಿಧಾನಕ್ಕೆ ಹೋಗೋ ಕನಸುಗಳು ಕೂಡ ಕಾಣಿರಬಹುದು, ಅಥವಾ ಆ ತಾಯಿ ನಿಮ್ಮನ್ನು ತುಂಬಾ ರಕ್ಷಣೆ ಮಾಡ್ತಿದ್ದಾರೆ. ನೀವೇನಾದರೂ ಅರಿಕೆಗಳನ್ನ ಮಾಡಿದರೆ ಅಲ್ಲಿ ದುರ್ಗಾ ಪರಮೇಶ್ವರಿ ಆಗಿರ್ಬೋದು, ತಾಯಿ ಚಾಮುಂಡೇಶ್ವರಿ ಆಗಿರ್ಬೋದು, ತಾಯಿ ಚೌಡೇಶ್ವರಿ ಆಗಿರ್ಬೋದು, ಆ ಒಂದು ದೇವಸ್ಥಾನಕ್ಕೆ ನೀವು ವಿಸಿಟ್ ಮಾಡಿ ಬಂದ ಮೇಲಿಂದ ನಿಮ್ಮ ಲೈಫಲ್ಲಿ ಸಕ್ಸಸ್, ಚೇಂಜಸ್ ಹಾಗೂ ನಿಮ್ಮ ಕೆಲಸಕ್ಕೆ ಇಲ್ಲಿ ಏನು ನೀವು ಕೆಲಸ ಹುಡುಕ್ತಿದ್ದೀರಾ ಖಂಡಿತ ನಿಮಗೆ ಜಾಬ್ ಆಪರ್ಚುನಿಟಿ ಕೂಡ ಸಿಗ್ತಿದೆ ಫಾರ್ ಫೈಲ್ ನಂಬರ್ 2. ಹಾಗೆ ಹೆಚ್ಚಾಗಿ ನಿದ್ರೆ ಮಾಡ್ತಿಲ್ಲ, ಟೈರ್ಡ್ನೆಸ್ ಅನ್ನಿಸ್ತಿದೆ, ಸ್ವಲ್ಪ ಮನಸ್ಸಿಗೆ ಒತ್ತಡ ಇದೆ, ಆ ಒತ್ತಡದಿಂದ ಈಚೆ ಬನ್ನಿ. ಟೆನ್ಷನ್ ಮಾಡ್ಕೋಬೇಡಿ. ನೀವು ಟೆನ್ಷನ್ ಮಾಡ್ಕೊಂಡಿದ್ದ ತಕ್ಷಣ ಆ ಒಂದು ಪ್ರಾಬ್ಲಮ್ಸ್ ಈ ಸಾಲ್ವ್ ಆಗಲ್ಲ. ಖಂಡಿತ ನಿಧಾನವಾಗಿ ನಿಮ್ಮಿಂದ ಸಾಲ್ವ್ ಆಗ್ತಿದೆ. ಖಂಡಿತ ಭಯ ಪಡಬೇಡಿ, ಚಿಂತೆ ಮಾಡಬೇಡಿ. ಹಾಗೆ ಹೆಚ್ಚಿನ ರಕ್ಷಣೆ ನಿಮ್ಮ ಜೊತೆ ಇದೆ ಫೈಲ್ ನಂಬರ್ 2. ಎಸ್, ಸ್ವಲ್ಪ ನೀವು ನಡೆಯುವಂಥ ದಾರಿ ಆಗಿರ್ಬೋದು, ನಿಮ್ಮ ಕೆಲಸದಲ್ಲೇ ಆಗಿರ್ಬೋದು, ಆ ಒಂದು ಕೆಲಸದ ಸರೌಂಡಿಂಗಲ್ಲಿ ನೀವು ನಡೆಯುವಂತಹ ಸ್ಥಳದಲ್ಲೂ ಸ್ವಲ್ಪ ಗಮನ ಕೊಡಿ. ಬಿಕಾಸ್ ಅಲ್ಲಿಂದ ಸ್ವಲ್ಪ ನಿಮ್ಗೆ ಏನಾದರೂ ಕಾಲಿಗೆ, ಮೊಣಕಾಲಿಗೆ ಅಥವಾ ಕಾಲಿನ ಬೆರಳುಗಳಿಗೆ ಸ್ವಲ್ಪ ನೋವಾಗುವಂಥದ್ದಾಗಬಹುದು ಫೈಲ್ ನಂಬರ್ 2. ಒಂದು ರೀತಿ ಕಾಲು ಜೋಮ್ ಹಿಡಿಯೋ ರೀತಿ ಆಗಬಹುದು. ಖಂಡಿತ ಆ ಒಂದು ಸ್ಥಳದಲ್ಲಿ ನೀವೆಲ್ಲಿ ಎಲ್ಲಿ ನೀವು ಕೆಲಸದಲ್ಲಿ ಓಡಾಡ್ತಿದ್ದೀರಾ ಅಥವಾ ನೀವು ರಸ್ತೆಯಲ್ಲಿ ಓಡಾಡ್ತಿದ್ದೀರಾ, ಯಾವುದಾದ್ರೂ ದೃಷ್ಟಿನ ದಾಟಿ ಆಗಬಹುದು, ಅಥವಾ ಏನಾದರೂ ಸಂಬಂಧಪಟ್ಟಿರೋ ನಿಮ್ಮ ಕೆಲಸದಲ್ಲಿ ಸಂಬಂಧಪಟ್ಟಿರೋ ಸ್ಥಳದಲ್ಲಿ ಈ ರೀತಿ ಆಗಬಹುದು. ಒಂದು ರೀತಿ ಇಲ್ಲಿ ಫೈಲ್ ನಂಬರ್ 2ಗೆ ಗೊಂದಲತೆ ಇದೆ ಮನಸ್ಸಲ್ಲಿ. ಯಾರ ಮೇಲೆ ನಿಮಗೆ ಡೌಟ್ ಇದೆ, ಖಂಡಿತ ಆ ವ್ಯಕ್ತಿ ಮೇಲೆ ನೀವು ತುಂಬಾ ದೃಷ್ಟಿ ಇಟ್ಟು ನೋಡ್ತಿದ್ದೀರಾ, ಇವ್ರು ಏನು ಮಾಡ್ತಿದ್ದಾರೆ ಅಂತ. ಬಟ್ ಆ ವ್ಯಕ್ತಿಗಳಿಗೆ ನಿಮ್ಮ ಮೇಲೆ ತುಂಬಾ ಭಯ ಇದೆ. ಹಾಗೆ ನಿಮ್ಮ ದೈವಶಕ್ತಿ, ನಿಮ್ಮ ಮನೆ ದೇವರಾಗಿರ್ಬೋದು, ನಿಮ್ಮ ಗ್ರಾಮ ದೇವತೆ ಆಗಿರ್ಬೋದು, ನೀವು ನಂಬುವಂಥ ದೇವರಾಗಿರ್ಬೋದು, ನಿಮ್ಮಲ್ಲಿ ಪವರ್ ಇದೆ. ನಿಮ್ಮ ಒಂದು ಟಚ್ ಮಾಡಿದ್ರೆ, ದೈವನ ಟಚ್ ಮಾಡಿದಷ್ಟು ಅಪಾಯ ಇದೆ ಅನ್ನೋದು ಆ ವ್ಯಕ್ತಿಗಳಿಗೆ ಗೊತ್ತಿದೆ.
ಆದ ಕಾರಣ ನಿಮಗೆ ಯಾವುದೇ ರೀತಿ ಸಮಸ್ಯೆ ಮಾಡಬೇಕು ಅಂದರೂ ತುಂಬ ಎಚ್ಚರವಾಗಿ ಗಮನ ಕೊಟ್ಟು ಮಾಡ್ತಿದ್ದಾರೆ. ಆ ಸಮಸ್ಯೆ ಏನು ಮಾಡ್ತಿದ್ದಾರೆ ಅದು ವಾಪಸ್ ಅವ್ರಿಗಾಗ್ತಿದೆ, ನಿಮ್ಗೆ ಯಾವುದೇ ರೀತಿ ಕೆಡಕಾಗ್ತಿಲ್ಲ. ಬಟ್ ನೀವು ಸ್ವಲ್ಪ ಗಮನ ಕೊಡಬೇಕಾಗಿದೆ. 5 ನಂಬರ್ 2. ಹಳೆಯ ಸ್ನೇಹಿತರನ್ನು ಭೇಟಿ ಮಾಡ್ತಿದ್ದೀರಾ, ನಿಮ್ಮ ಸ್ನೇಹಿತರ ಜೊತೆ ಹೆಚ್ಚಾಗಿ ಮಾತಾಡ್ತಿದ್ದೀರಾ, ಹಾಗೆ ಹೆಚ್ಚಿನ ಒಂದು ಪ್ರೀತಿ ಗೌರವ ಸಿಗ್ತಿದೆ ಈ ಒಂದು ವಾರದಲ್ಲಿ ಫಾರ್ 5 ನಂಬರ್ 2ಗೆ. ಎಸ್, ಆ್ಯಂಡ್ ಇಲ್ಲಿ ಲೆಟರ್ಸ್ ಕೂಡ ನನಗೆ ಚೆನ್ನಾಗಾಗ್ತಿದೆ. ST ಆ್ಯಂಡ್ U ಲೆಟರ್, D ಲೆಟರ್ ಹಾಗೂ G ಲೆಟರ್. ಈ ಲೆಟರ್ಸಿಂದ ಸಂಬಂಧಪಟ್ಟಿರೋ ಜನಗಳಿಂದ ಸ್ವಲ್ಪ ಈ ಒಂದು ವಾರದಲ್ಲಿ ದೂರ ಇರಿ. ಬಿಕಾಸ್ ಆ ವ್ಯಕ್ತಿಗಳಿಂದ ಸ್ವಲ್ಪ ನಿಮಗೆ ಅವರು ಹೇಳೋ ಮಾತುಗಳು ನಿಮಗೆ ಏನಾದರೂ ಬೇರೆ ರೀತಿ ಮೆಸೇಜಸ್ ಸಿಗಬಹುದು. ಅವರಿಂದ ನಿಮಗೆ ಸ್ವಲ್ಪ ಮನಸ್ಸಿಗೆ ಕಸಿ ಬಿಸಿ ಅನ್ನಿಸ್ಬಹುದು. 5 ನಂಬರ್ 2. ಆದಷ್ಟು ಈ ಲೆಟರ್ಸ್ ಇಂದ ನಿಮ್ಮ ಜೊತೆ ಇರೋ ವ್ಯಕ್ತಿಗಳು ಯಾರಾದರೂ ಇದ್ದರೆ ಅವರಿಂದ ಸ್ವಲ್ಪ ನೀವು ಈ ಒಂದು ವಾರ ದೂರ ಇರಿ, ಮಾತನ್ನು ಕಮ್ಮಿ ಮಾಡಿ. ಬಿಕಾಸ್ ಆ ವ್ಯಕ್ತಿಗಳು ಬೇಡದಿರೋ ಮಾತುಗಳನ್ನು ನಿಮ್ಮ ಮನಸ್ಸಿಗೆ ತುಂಬಬಹುದು, ಬೇಡದಿರೋ ಆಲೋಚನೆಗಳು ನಿಮಗೆ ಡಿಸ್ಟರ್ಬ್ ಮಾಡಬಹುದು. ಹಾಗೆ ಕೋರ್ಟ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಹಾಗೂ ನಿಮ್ಮ ಒಂದು ಕೆಲಸಕ್ಕೆ ಸಂಬಂಧಪಟ್ಟಾಗೆ, ನಿಮ್ಮ ಒಂದು ಫ್ಯಾಮಿಲಿಗೆ ಸಂಬಂಧಪಟ್ಟಾಗೆ ಹೆಚ್ಚಿನ ಪ್ರೊಟೆಕ್ಷನ್ ಇದೆ. ಹಾಗೆ ನೀವು ಅಂದ್ಕೊಂಡಿರೋದನ್ನು ಸಿದ್ಧಿಪಡಿಸ್ಕೋತಿದ್ದೀರಾ. ಸ್ವಲ್ಪ ತಾಳ್ಮೆಯಿಂದ ವೇಟ್ ಮಾಡಿ. ಹಾಗೆ ಈ ಒಂದು ವಾರದಲ್ಲಿ ಯಾರಿಗೂ ನಿಮ್ಮ ಮನಸ್ಸಲ್ಲಿರುವಂಥ ಮೆಸೇಜ್ ಏನು ಹೇಳ್ಕೋಬೇಕು ಅಂತ ಅನ್ನಿಸ್ತದೆ ಅದನ್ನು ಆದಷ್ಟು ಅವಾಯ್ಡ್ ಮಾಡಿ. ಬಿಕಾಸ್ ಆ ವ್ಯಕ್ತಿಗಳು ಸ್ವಲ್ಪ ನಿಮ್ಮ ಲೈಫಿಗೆ ಸಮಸ್ಯೆಯನ್ನು ಮಾಡಬಹುದು ಮುಂದಿನ ದಿನಗಳಲ್ಲಿ. ಎಸ್, ಹಾಗೆ ಹೆಚ್ಚಿನ ಪ್ರೊಟೆಕ್ಷನ್ ಸೂರ್ಯದೇವರು ನಿಮಗೆ ಕೊಡ್ತಿದ್ದಾರೆ. ಹೆಚ್ಚು ವಾಟರ್ನ ಕುಡೀರಿ. ಹಾಗೆ ನಿಮ್ಮ ಫೇಸ್ ಕೂಡ ಡಲ್ ಆಗ್ತಿದೆ ಹಾಗೂ ತುಂಬಾ ಟಯರ್ಡ್ನೆಸ್ ತಗೋತಿದ್ದೀರಾ. ನಿಮ್ಮ ಬಗ್ಗೆನೂ ಕಾಳಜಿ ವಹಿಸಿ. ನಿಮ್ಮ ಕುಟುಂಬದ ಆರೋಗ್ಯದಲ್ಲೂ ಕೂಡ ಬದಲಾವಣೆಗಳು ಇದೆ. 5 ನಂಬರ್ 2. ಎಸ್, ಸಕ್ಸಸ್ ಅನ್ನೋದು 5 ನಂಬರ್ 2ಗೆ ಈ ಒಂದು ವಾರದಲ್ಲಿ ಸಿಗ್ತಿದೆ. ಹೆಚ್ಚಾಗಿ ಸೂರ್ಯ ದೇವರ ಅನುಗ್ರಹ, ಸೂರ್ಯನಾರಾಯಣ ಸ್ವಾಮಿಯ ದೇವಸ್ಥಾನದಲ್ಲಿ ನೀವೇನಾದ್ರು ಹರಕೆನ ಮಾಡಿದರೆ ಆ ಹರಕೆ ಪ್ರಾರ್ಥನೆ ಈ ಒಂದು ವಾರದಲ್ಲಿ ಈಡೇರ್ತಿದೆ. ಹಾಗೆ ಇನ್ನಷ್ಟು ಮಾಹಿತಿ ಕೂಡ ನಿಮಗೆ ಸಿಗ್ತಿದೆ. ಆ ಎಸ್, ಪೇಂಟಿಂಗ್ ವಿತ್ ಮ್ಯಾಜಿಕ್ ಏಂಜಲ್ಸಿಂದ ಏನು ಮೆಸೇಜಸ್ ಇದೆ ಫಾರ್ 5 ನಂಬರ್ 2ಗೆ ನೋಡೋಣ. ಆಸ್ಕ್ ಹೆಲ್ಪ್ ಫ್ರಮ್ ಅದರ್ಸ್ ಇದೆ. ನೋ ನೀಡ್ ಟು ವರಿ ಇದೆ. ಹಾಗೆ ಒಳ್ಳೆ ಟೈಮಿಂಗಲ್ಲಿ ನೀವು ಅಂದ್ಕೊಂಡಿರೋ ಕೆಲಸಗಳು ಈ ಒಂದು ವಾರದಲ್ಲಿ ಆಗ್ತಿದೆ. ಒಂದು ರೀತಿ ಮ್ಯಾಜಿಕಲ್ಲಿ ನಿಮ್ಮ ಸರೌಂಡಿಂಗ್ ಏನೋ ವರ್ಕ್ ಆಗ್ತಿದೆ ಫಾರ್ 5 ನಂಬರ್ 2. ಅದು ನಿಮಗೆ ಕೂಡ ಗಮನ ಕೊಡೋಕೆ ಆಗ್ತಿಲ್ಲದೆ ಇರ್ಬೋದು, ಅಥವಾ ಅದೊಂದು ರೀತಿ ನಿಮ್ಗೆ ಆಶ್ಚರ್ಯ ಅನ್ನಿಸ್ತಿರ್ಬೋದು, ಅಥವಾ ಒಂದು ರೀತಿ ನಿಮಗೆ ಕನ್ಫ್ಯೂಷನ್ ಇರ್ಬೋದು 5 ನಂಬರ್ 2. ಬಟ್ ಎಲ್ಲನೂ ನೀವು ಈ ಒಂದು ವಾರದಲ್ಲಿ ಚೇಂಜಸ್ನ ನೋಡಲಿಕ್ಕೆ ದಾರಿ ಸಿಗ್ತಿದೆ. ಹಾಗೆ ನಿಮ್ಮ ಮನಸ್ಸು ಶಾಂತತೆ ಇದೆ ಹಾಗೂ ಪ್ರಶಾಂತವಾದ ಸ್ಥಳಕ್ಕೆ ಕೂಡ ನೀವು ವಿಸಿಟ್ ಮಾಡ್ತಿದ್ದೀರಾ. ಹಾಗೆ ಹೆಚ್ಚು ಫೆದರ್ಸ್ನ ನೀವು ವಾಚ್ ಮಾಡ್ತಿದ್ದೀರಾ. ಹಾಗೆ ನೀವೇನಾದರೂ ಕ್ಯಾಂಡಲ್ ಮೆಡಿಟೇಷನ್ ಮಾಡ್ತಿದ್ರೆ, ಅದೇನಾದರೂ ಡ್ರಾಪ್ ಮಾಡಿದರೆ ಮೆಡಿಟೇಷನ್ ಮಾಡೋದನ್ನು ಮತ್ತೆ ನೀವು ಶುರು ಮಾಡ್ತಿದ್ದೀರಾ. ನಿಮ್ಮ ಸುತ್ತ ಮ್ಯಾಜಿಕ್ಕಾಗಿ ಏನೋ ವರ್ಕ್ ಆಗ್ತಿದೆ. ಹಾಗೆ ಒಳ್ಳೆ ಟೈಮಿಂಗ್ ಕೂಡ ಇದೆ ಫಾರ್ 5 ನಂಬರ್ 2ಗೆ ಈ ಒಂದು ವಾರದಲ್ಲಿ. ನೀವೇನು ನಿರೀಕ್ಷೆ ಇಟ್ಕೊಂಡಿದ್ದೀರಾ ಆ ಕೆಲಸದಲ್ಲಿ ಹೆಚ್ಚಿನ ಬದಲಾವಣೆ ಖಂಡಿತ ಈ ಒಂದು ವಾರದಲ್ಲಿ ಸಿಗ್ತಿದೆ. ಹಾಗೆ ಗೋಲ್ಡ್ ಆಗಿರ್ಬೋದು ಅಥವಾ ಪ್ಲಾಟಿನಮ್, ಎನಿಥಿಂಗ್ ಏನಾದರೂ ನೀವು ಪರ್ಚೇಸಿಂಗ್ ಮಾಡ್ತಿದ್ದೀರಾ ಈ ಒಂದು ವಾರದಲ್ಲಿ, ಆಭರಣ ವಸ್ತುಗಳನ್ನು ಪರ್ಚೇಸ್ ಮಾಡ್ತಿದ್ದೀರಾ. ಹೆಚ್ಚು ಉಳಿತಾಯನೂ ಇದೆ, ಹೆಚ್ಚು ಆದಾಯವೂ ಇದೆ, ಹೆಚ್ಚು ಖರ್ಚು ಇದೆ ಈ ಒಂದು ವಾರದಲ್ಲಿ ಫಾರ್ 5 ನಂಬರ್ 2ಗೆ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟು ಪೇಷನ್ಸಿಂದ ಈ ಒಂದು ರೀಡಿಂಗ್ನ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ. ಲವ್ ಯು ಆಲ್. ಟೇಕ್ ಕೇರ್. ಹರೇ ಕೃಷ್ಣ.